ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈ ಹೃದಯಾಘಾತಕ್ಕೆ ಯುವ ಸಮುದಾಯ ಬಲಿಯಾಗ್ತಾ ಇರೋದು ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣವಾಗಿತ್ತು. ರಾಜ್ಯಾದ್ಯಂತ ಸಾಕಷ್ಟು ಕೇಸ್ಗಳು ದಾಖಲಾಗ್ತಾ ಇದ್ದಂತೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಇದರ ಬಗ್ಗೆ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾದಂಥ ಅಂಶಗಳು ನಿಜಕ್ಕೂ ಕೂಡ ಗಂಭೀರ ಎನಿಸಿಕೊಳ್ತಾ ಇದೆ. ಹಾಗಾದರೆ ಹೃದಯಾಘಾತಕ್ಕೆ ಕಾರಣ ಏನು? ಇತ್ತೀಚೆಗೆ ಈ ಹೃದಯಾಘಾತಕ್ಕೆ ಯುವ ಸಮುದಾಯದವರು ಅಂತ ಹೇಳಿದ್ರೆ ಯುವಕ ಯುವತಿಯರೇ ಹೆಚ್ಚಾಗಿ ಬಲಿಯಾಗ್ತಾ ಇರೋದು ಯಾಕೆ? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಹೃದಯಾಘಾತಕ್ಕೆ ಜೀವನ ಶೈಲಿಯೇ ಕಾರಣ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಎನ್ನುವುದಾಗಿ ನಾನು ಹೇಳ್ತಾ ಇದ್ದೆ. ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ತನಿಖೆಯನ್ನ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಗೊತ್ತಾಗ್ತದೆ. ಜೀವನ ಶೈಲಿ ಬದಲಾವಣೆ ಹೃದಯಾಘಾತ ಹೆಚ್ಚಳಕ್ಕೆ ಕಾರಣ ಆಗಿದೆ. ಕಳೆದ 3 ವರ್ಷಗಳಲ್ಲಿ ಹೃದಯಾಘಾತಕ್ಕೆ 1004 ಮಂದಿ ಸಾವನ್ನಪ್ಪಿದ್ದಾರೆ. ತೃತೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ವೇಳೆ ಮರಣವನ್ನು ಹೊಂದಿದ್ದಾರೆ. 3 ವರ್ಷಗಳಲ್ಲಿ 61,299 ಪ್ರಕರಣಗಳು ಸಂಭವಿಸಿದೆ. 45ಕ್ಕಿಂತ ಕಡಿಮೆ ವಯಸ್ಸಿನ 472 ಮಂದಿ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸುವಂತ ಅವಶ್ಯಕತೆ ಅಥವಾ ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ. ಯುವ ಸಮುದಾಯ ಇತ್ತೀಚೆಗೆ ತಮ್ಮ ಜೀವನ ಶೈಲಿಯನ್ನ ಹೇಗೆ ಹಾಳು ಮಾಡಿಕೊಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗುತ್ತೆ. ಹಾಗೇನೆ ಯುವ ಸಮುದಾಯಕ್ಕೆ ಸೂರ್ಯನ ನೆರಳು ವಿರಳ, ಬೊಜ್ಜು ಹೆಚ್ಚಾಗ್ತಾ ಇದೆ. ಯುವ ಪೀಳಿಗೆಯವರು ಯಂಗ್ ಜನರೇಷನ್ ಅವರು ವ್ಯಾಯಾಮ ಮಾಡೋದನ್ನೇ ಮರೆತು ಬಿಟ್ಟಿದ್ದಾರೆ. ದೇಹದಂಡನೆ, ಶ್ರಮ. ವಿಧಾನಸಭೆ ಕಲಾಪದಲ್ಲೂ ಕೂಡ ರಾಜ್ಯ ಸರ್ಕಾರದ ಸಚಿವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಆತಂಕ ಎದುರಾಗಿತ್ತು. ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾದಂಥ ಪ್ರಕರಣ ಅಂತ ಹೇಳಿದ್ರೆ ಯಂಗ್ ಜನರೇಷನ್ ಅವರು ಈ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಸದ್ಯ ಸರ್ಕಾರ ಕೂಡ ವರದಿಯನ್ನು ಬಿಡುಗಡೆ ಮಾಡಿದೆ. ಇದಕ್ಕೆ ಕಾರಣವನ್ನು ಹುಡುಕುವಂಥ ಕೆಲಸವನ್ನು ಮಾಡಿದೆ. ತಜ್ಞರ ಸಮಿತಿ ಇತ್ತು. ತಜ್ಞ ವೈದ್ಯರು ಈ ಬಗ್ಗೆ ಸಮೀಕ್ಷೆಯನ್ನು ನಡೆಸಿ ಕೆಲವೊಂದಿಷ್ಟು ಆಸ್ಪತ್ರೆಗಳಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಈ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಾ ಇತ್ತಲ್ಲ, ಈ ಕೇಸ್ ಸ್ಟಡೀಸ್ಗಳನ್ನು ಮಾಡಿ ಈ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ವೆರಿ ಕ್ಲಿಯರ್. ಯುವಜನರ ಹೃದಯಾಘಾತಕ್ಕೆ ಸರ್ಕಾರ ಕೊನೆಗೂ ಕಾರಣವನ್ನು ಕೊಡುವಂತ ಕೆಲಸವನ್ನ ಮಾಡಿದೆ. ಜೀವನ ಶೈಲಿ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಯಾವುದೋ ಟೈಮಿಗೆ ಕೆಲಸಕ್ಕೆ ಹೋಗ್ತಾರೆ, ಯಾವುದೋ ಟೈಮಿಗೆ ಊಟ ತಿಂಡಿ ಸೇವನೆ ಮಾಡ್ತಾರೆ, ಮತ್ಯಾವುದೋ ಟೈಮಿಗೆ ಮಲಗ್ತಾರೆ, ಇನ್ಯಾವುದೋ ಟೈಮಿಗೆ ಎದ್ದೇಳ್ತಾರೆ. ಇದರಿಂದ ಲೈಫ್ ಸ್ಟೈಲ್ ಹಾಳಾಗ್ತಾ ಇದೆ. ತಿಂಡಿ ತಿನ್ನೋಕ್ಕೂ ಒಂದು ಟೈಮ್ ಇದೆ, ಊಟ ಮಾಡೋಕ್ಕೂ ಒಂದು ಟೈಮ್ ಇದೆ, ಮಲಗೋಕ್ಕೂ ಕೂಡ ಒಂದು ಟೈಮ್ ಇದೆ, ಕೆಲಸ ಮಾಡೋಕ್ಕೂ ಕೂಡ ಒಂದು ಟೈಮ್ ಇದೆ. ಎಲ್ಲ ಟೈಮ್ಗಳನ್ನು ಮರೆತು ಬೇಕಾಬಿಟ್ಟಿಯಾಗಿ ಲೈಫ್ ಸ್ಟೈಲ್, ಮಾಡ್ರನ್ ಲೈಫ್ ಸ್ಟೈಲ್ಗೆ ಹೊಂದಿಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ತಿನ್ನುವಂಥ ಆಹಾರ ಸರಿ ಇಲ್ಲ, ನಾವು ಅನುಸರಿಸ್ತಾ ಇರುವಂಥ ಕ್ರಮಗಳು ಸರಿ ಇಲ್ಲ, ನಾವು ಮಾಡ್ತಾ ಇರುವಂಥ ಚಟುವಟಿಕೆಗಳು ಸರಿ ಇಲ್ಲ. ಇದೆಲ್ಲವೂ ಕೂಡ ಹೃದಯದ ಆರೋಗ್ಯಕ್ಕೆ ಕಂಟಕವನ್ನು ತರ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಡಾಕ್ಟರ್ ಅನುಷಾ ಎ ರಾವ್, ಕಾರ್ಡಿಯಾಲಜಿ, ಮಣಿಪಾಲ ಆಸ್ಪತ್ರೆ, ಬೆಂಗಳೂರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಡಾಕ್ಟರ್ ಪವನ್ ಕೆ ರಸಲ್ಕರ್, ಹೃದ್ರೋಗ ತಜ್ಞರು, ಮಣಿಪಾಲ ಆಸ್ಪತ್ರೆ, ಕನಕಪುರ ರಸ್ತೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಾಗೇನೆ ಡಾಕ್ಟರ್ ಪವನ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಅವರಿಂದ ಮೊದಲಿಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಡಾಕ್ಟರ್ ಪವನ್ ಅವರೇ, ಗಮನಿಸ್ತಾ ಇದ್ರಿ ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣವಾದಂಥ ಪ್ರಕರಣ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದಂಥ ಹೃದಯಾಘಾತ ಪ್ರಕರಣಗಳು. ಸದ್ಯ ಇದಕ್ಕೆ ಕಾರಣ ಹುಡುಕುವಂಥ ಕೆಲಸ ಆಗಿದೆ.
ಈ ಲೈಫ್ ಸ್ಟೈಲ್ ಇಂದ ಹೃದಯಾಘಾತ ಆಗುತ್ತೆ ಅನ್ನೋದಾಗಿ ವರದಿಗಳು ಹೇಳ್ತಾ ಇವೆ. ನೀವೇನ್ ಹೇಳ್ತೀರಾ ಸರ್? ಅದು ತುಂಬಾ ಕರೆಕ್ಟ್. ಲೈಫ್ ಸ್ಟೈಲ್ ಅಂದ್ರೆ ನಾವು ಯಾವ ತರ ನಮ್ ಲೈಫ್ ಅನ್ನ ಇರ್ತೀವಿ, ಎಕ್ಸರ್ಸೈಸು, ಡೈಟು, ಹ್ಯಾಬಿಟ್ಸು, ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ ಹೃದಯ ಅಪಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆಗೋದು. ಇತ್ತೀಚಿನ ದಿನದಲ್ಲಿ ನಾವು ಸುಮಾರು ಯಂಗ್ ಪೇಷಂಟ್ಸ್ ನೋಡ್ತಾ ಇದ್ದೀವಿ. ಲೆಸ್ ದೆನ್ 40 ಇಯರ್ಸ್, 40 ವರ್ಷಕ್ಕಿಂತ ಕಮ್ಮಿ ಇದ್ದವರಲ್ಲಿ ಹೃದಯ ಅಪಘಾತ, ಎಸ್ಪೆಷಲಿ ಮೇಜರ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದಾವೆ. ಕಾರಣಗಳೇನು? ಮುಂಚೆದು ಸಿಂಪಲ್ ಯೂಶುವಲ್ ಕಾರಣಗಳು ಇರ್ತಿತ್ತು. ಹೈ ಶುಗರ್ಸ್, ಹೈ ಕೊಲೆಸ್ಟ್ರಾಲ್ ಇರೋರಿಗೆ ಆಗೋದು, ಓಲ್ಡ್ ಏಜ್ ಅಲ್ಲಿ ಆಗೋದು. ಬಟ್ ಇತ್ತೀಚಿನ ದಿನದಲ್ಲಿ ಯಾರಿಗೂ ಶುಗರ್ ಇಲ್ಲ, BP ಇಲ್ಲ, ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇದೆ, ಅದರಿಂದ ಆಗೋದು ತುಂಬಾ ಚಾನ್ಸಸ್ ಇದೆ. ಊಟದಲ್ಲಿ ವ್ಯತ್ಯಾಸ, ಹೈ ಕೊಲೆಸ್ಟ್ರಾಲ್ ಡೈಟ್ ತಗೊಳ್ಳೋದು, ಆಚೆ ಕಡೆ ತುಂಬಾ ಜಾಸ್ತಿ ತಿನ್ನೋದು, ಜಂಕ್ ಫುಡ್ಸ್, ಫಾಸ್ಟ್ ಫುಡ್ಸ್, ಅದ್ರ ಜೊತೆಗೆ ನಾನ್ ವೆಜ್ ಇಂಟೇಕ್ ಜಾಸ್ತಿ ಮಾಡೋದು, ಎಸ್ಪೆಷಲಿ ರೆಡ್ ಮೀಟು, ಮಟನ್. ಎಕ್ಸರ್ಸೈಸ್ ಇಲ್ಲ, ಎಲ್ಲರೂ ಆನ್ ದ ರನ್ ಇದ್ದಾರೆ, ಎಸ್ಪೆಷಲಿ ಬೆಂಗಳೂರಲ್ಲಿ. ದೇಹಕ್ಕೆ ಯಾರಿಗೂ ಸಮಯ ಇಲ್ಲ, ಸ್ಟ್ರೆಸ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗಿದೆ, ನಿದ್ರೆ ಕರೆಕ್ಟ್ ಟೈಮಿಗೆ ಇಲ್ಲ, ನಿದ್ರೆ ಕಮ್ಮಿ ಆಗ್ತಾ ಇದೆ, ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ. ಇದೆಲ್ಲ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇತ್ತೀಚಿನ ದಿನದಲ್ಲಿ ತುಂಬಾ ನಾವು ಕಂಡು ಬರ್ತಾ ಇದೀವಿ. ಹಾರ್ಟ್ ಅಟ್ಯಾಕ್ ಕೇಸಸ್ ಅಲ್ಲಿ ಸುಮಾರು ಪೇಷಂಟ್ಸ್ ಇದಾವೆ, ಓನ್ಲಿ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಹಾರ್ಟ್ ಡಿಸೀಸ್ ಬಂದಿರೋದು. ಶುಗರ್ ಇರಲ್ಲ, BP ಇರಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ, ಬಟ್ ಲೈಫ್ ಸ್ಟೈಲ್ ತುಂಬಾ ಪ್ರಾಬ್ಲಮ್ ಇರುತ್ತೆ. ಸೊ ಇದು ಒನ್ ಆಫ್ ದ ಮೇಜರ್ ರೀಸನ್ ನಮ್ದು ಇತ್ತೀಚಿನ ದಿನದಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಿದ್ದು ನೋಡುತ್ತಿರೋದು. ವೆಲ್ ಸರ್, ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ತಜ್ಞ ವೈದ್ಯರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಡಾಕ್ಟರ್ ನಿಶ್ಚಲ್ N ಹೆಗ್ಡೆ, ಹೃದ್ರೋಗ ತಜ್ಞರು, ದಿ ಬೆಂಗಳೂರು ಆಸ್ಪತ್ರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಶ್ಚಲ್ ಸರ್, ಗಮನಿಸ್ತಾ ಇದ್ರಿ, ಕೆಲ ದಿನಗಳ ಹಿಂದೆ ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣವಾಗಿತ್ತು. ಹಾಸನ, ಮೈಸೂರು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆತಂಕ. ಕೂತಲ್ಲಿ ನಿಂತಲ್ಲಿ ಜನ ಬಿದ್ದು ಹೋಗ್ತಾ ಇದ್ರು, ಊಟ ಮಾಡುವಾಗ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಕಾರಣ ಹುಡುಕುವಂತ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿದ್ದು ಲೈಫ್ ಸ್ಟೈಲ್ ಅಂತೇಳಿ. ಇತ್ತೀಚಿನ ಜನರ ಜೀವನ ಶೈಲಿ ಹೆಂಗಿದೆ ಸರ್? ಇದು ಕಾರಣ ಯಾಕಂತ ನಾವು ಹುಡ್ಕಕ್ಕೆ ಹೋದ್ರೆ ವಿ ಕ್ಯಾನ್ ಕ್ಲಾಸಿಫೈ ಇಟ್ ಇಂಟು 3 ಕ್ಯಾಟಗರೀಸ್ ಅಂತ. ಫಸ್ಟ್ ಕ್ಯಾಟಗರಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಅದು ಇಂಡಿವಿಜುವಲ್ ಕೈಯಲ್ಲಿ ಇರಲ್ಲ, ಸಚ್ ಆಸ್ ಪೊಲ್ಯೂಷನ್, ಸಚ್ ಆಸ್ ವರ್ಕ್ ಸ್ಟ್ರೆಸ್ಸು, ಸಚ್ ಆಸ್ ಲೈಫ್ ಸ್ಟೈಲ್ ಸ್ಟ್ರೆಸ್ಸು. ಸೊ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಯಾವುದು ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಕೈಯಲ್ಲಿ ಇರುತ್ತೆ, ಸಚ್ ಆಸ್ ಸ್ಮೋಕಿಂಗು, ಸಚ್ ಆಸ್ ಡಯಾಬಿಟಿಸು, ಸಚ್ ಆಸ್ ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್. ಇದೆಲ್ಲ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಯಾವ್ದು ಇಂಡಿವಿಜುವಲ್ ಕೈಯಲ್ಲಿ ಇರುತ್ತೆ. ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ದಿಸ್ ಇಸ್ ಪರ್ಟಿಕ್ಯುಲರ್ ಟು ಆ ಇಂಡಿವಿಜುವಲ್ ಪರ್ಟಿಕ್ಯುಲರ್ ಆಗಿರುತ್ತೆ, ಬಟ್ ಅದನ್ನು ಮಾಡಿಫೈ ಮಾಡೋಕ್ಕಾಗಲ್ಲ. ಸಚ್ ಆಸ್ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕ್ಸ್. ಕೆಲವು ಜೆನೆಟಿಕಲಿ ಇಫ್ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಇದೆ ಹಾರ್ಟ್ ಡಿಸೀಸ್ ಇದೆಲ್ಲ, ಅದನ್ನು ಮಾಡಿಫೈ ಮಾಡೋಕ್ಕಾಗಲ್ಲ. ಆದರೆ ಬಟ್ ದಟ್ ಕ್ಯಾನ್ ಬಿ ವೆಲ್ ಪ್ರಿಡಿಕ್ಟೆಡ್ ಆ್ಯಂಡ್ ಪ್ರಿವೆಂಟೆಡ್. ಸೊ ಈ 3 ಕ್ಯಾಟಗರಿ ಆಫ್ ರಿಸ್ಕ್ಸ್ ಇದೆ ಅಂತ ಹೇಳ್ಬೋದು ಈ ಹಾರ್ಟ್ ಅಟ್ಯಾಕಿಗೆ. ಓಕೆ 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 ಡಾಕ್ಟರ್ ಅನುಷರಾವ್ ಅವರೇ, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಸರ್ಕಾರದಿಂದ ಒಂದು ರಿಪೋರ್ಟ್ ಬಂದಿದೆ, ತಜ್ಞರ ಸಮಿತಿ ಅಧ್ಯಯನವನ್ನ ನಡೆಸಿ ಕೊಟ್ಟಂತ ಕಾರಣ ಅಂತ ಹೇಳಿದ್ರೆ ಈ ಹೃದಯಾಘಾತಕ್ಕೆ ಲೈಫ್ ಸ್ಟೈಲ್ ಕಾರಣ ಅಂತೇಳಿ. ಈ ಲೈಫ್ ಸ್ಟೈಲ್ ಅನ್ನ ಹೊರತುಪಡಿಸಿ ಬೇರೆ ಕಾರಣಗಳನ್ನ ಹೇಳ್ತಾ ಹೋಗೋದಾದ್ರೆ ಮೇಡಮ್? ಸೊ ನಾವ್ ಏನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ಈ ಕೋವಿಡ್ ಶುರು ಆಗಿದ ನಂತರ ಎವ್ರಿಬಡಿ ಇಸ್ ಮೂವ್ ಟು ಸ್ಮಾರ್ಟ್ ಫೋನ್ ಎರಾ. ಸ್ಮಾರ್ಟ್ ವಾಚಸ್, ಸ್ಮಾರ್ಟ್ ಫೋನ್ಸ್, ಪಲ್ಸ್ ಆಕ್ಸಿಮೀಟರ್, ಇದೆಲ್ಲ ಪ್ರಯೋಗ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಲೀಡ್ಸ್ ಟು ಮೋರ್ ಸ್ಟ್ರೆಸ್, ಆತಂಕ ಜಾಸ್ತಿ. ನಮ್ಮ OPD ಕೂಡ ಬರುವಂಥ ಪೇಷಂಟ್ಸ್ ಆತಂಕ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ. ಎಟಿಪಿಕಲ್ ಚೆಸ್ಟ್ ಪೇನ್ ನಾವು ಏನು ಹೇಳ್ತೀವಿ, ಇಟ್ಸ್ ನಾಟ್ ಅ ಟಿಪಿಕಲ್ ಚೆಸ್ಟ್ ಪೇನ್. ಆ್ಯಂಡ್ ಮೋರ್ ಓವರ್ ಈ ಕೋವಿಡ್ ಎರಾ ಆದಮೇಲಿಂದ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆಗಿದೆ, ಮೊಬೈಲ್ ಬಳಕೆ ಜಾಸ್ತಿ ಆಗಿದೆ, ಸ್ವಿಗ್ಗಿ, ಝೊಮ್ಯಾಟೊ ಜಾಸ್ತಿ ಆಗಿದೆ. ಸೊ ಎಲ್ಲರೂ ಕೂತಲ್ಲೇ ಆರ್ಡರ್ ಮಾಡ್ತಾರೆ, ಕೂತಲ್ಲೇ ಎಲ್ಲ ಕೆಲಸ ಆಗುತ್ತೆ. ವರ್ಕ್ ಫ್ರಮ್ ಹೋಮ್, ವೆರಿ ಲೆಸ್ ಆಕ್ಟಿವಿಟಿ. ಸೊ ಆಕ್ಟಿವಿಟಿ ಇಲ್ಲದೆ ಇರೋ ಕಾರಣದಲ್ಲಿ ದ ಇನ್ಸಿಡೆನ್ಸ್ ಏನು ಈ ಹಾರ್ಟ್ ಡಿಸೀಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗಿದೆ. ಯಾಕಂದರೆ ಅದರ್ ಆಪ್ಷನ್ಸ್ ಆರ್ ದೇ ಆರ್ ಸ್ಮೋಕಿಂಗ್ ಆಲ್ಸೋ ಕಾಸಸ್ ಲಾಟ್ ಆಫ್ ರಿಸ್ಕ್. ಸ್ಮೋಕಿಂಗು ಇತ್ತಿನ ಜನರೇಷನ್ ಅಲ್ಲಿ ಸ್ಮೋಕಿಂಗ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಸ್ಮೋಕಿಂಗ್ ಇಟ್ ಸೆಲ್ಫ್ ಕಾಸಸ್ 2 to 4 times increase in cardiovascular death. 4ರಲ್ಲಿ one death is 100% because of smoking. ಸೊ ಅಷ್ಟು ಎಫೆಕ್ಟ್ ಇದೆ. ಸ್ಮೋಕಿಂಗ್ ಅನ್ನೋದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಮಾಡುತ್ತೆ, ರಕ್ತನ ದಪ್ಪ ಮಾಡಿ ಕ್ಲಾಟ್ ಫಾರ್ಮೇಷನ್ ಮಾಡುತ್ತೆ. ಸೊ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಬ್ಲಾಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ದೇ ಕಮ್ ಬ್ಯಾಕ್ ಇನ್ ಅನ್ ಎಮರ್ಜೆನ್ಸಿ. ಅದಕ್ಕೆ ಯಂಗ್ ಪೀಪಲ್, ಮೋಸ್ಟ್ ಆಫ್ ದೆಮ್
ರಿಸ್ಕ್ ಫ್ಯಾಕ್ಟರ್ಸ್ ಇಂದ ಬರ್ತಾ ಇರೋದು. ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಇನ್ ದ ಫಾರ್ಮ್ ಆಫ್ ಇದರ್ ಸ್ಮೋಕಿಂಗ್, ಜೆನೆಟಿಕ್ಸ್, ಫ್ಯಾಮಿಲಿ ಹಿಸ್ಟ್ರಿ ಆರ್ ಬ್ಯಾಡ್ ಹ್ಯಾಬಿಟ್ಸ್, ಇನ್ಆಕ್ಟಿವಿಟಿ, ಫಿಸಿಕಲ್ ಇನ್ಆಕ್ಟಿವಿಟಿ, ಇದೆಲ್ಲದಿಂದನೂ ಕಾರಣ ಆಗತ್ತೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಪೋಸ್ಟ್ ಕೋವಿಡ್ ವ್ಯಾಕ್ಸಿನ್ ಆರ್ ಎನಿಥಿಂಗ್. ಕೋವಿಡ್ ವ್ಯಾಕ್ಸಿನ್ ಇಂದಾನೇ ಆಯ್ತು ಅಂತ ಹೇಳೋದು ತಪ್ಪು. ಆ ಥರ ಏನು ಪ್ರೂವನ್ ಡೇಟಾ ಇಲ್ಲ. ಕೋವಿಡ್ ವ್ಯಾಕ್ಸಿನ್ ಇಂದ ಹೃದಯ ತೊಂದರೆ ಬರ್ತಾ ಇದೆ, ಜಾಸ್ತಿ ಆಗಿದೆ ಅಂತ ಆ ಥರ ಏನು ಟೋಟಲ್ ಇನ್ಫಾರ್ಮೇಶನ್ ಇಲ್ಲ. ಬಟ್ ಈ ಹ್ಯಾಬಿಟ್ಸ್ ಜಾಸ್ತಿ ಆಗಿದೆ, ಇನ್ಆಕ್ಟಿವಿಟಿ ಜಾಸ್ತಿ ಆಗಿದೆ, ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆಗಿದೆ, ಡೆಸ್ಕ್ ಜಾಬ್ ಜಾಸ್ತಿ ಆಗಿದೆ, ಹೆಲ್ತಿಗೆ ವ್ಯಾಯಾಮ ಮಾಡಬೇಕು, ಟೈಮ್ ಕೊಡಬೇಕು ಅನ್ನೋ ಪರಿಭಾವ ಇಲ್ಲ ಪೇಷಂಟ್ಸ್ಗಳಿಗೆ. ಆ್ಯಂಡ್ ನಮ್ಮ OPD ಕೂಡ ಬರುವಂಥ ಪೇಷಂಟ್ಸ್ ಮೋಸ್ಟ್ ಆಫ್ ದಮ್ ಏಟಿಪಿಕಲ್ ಚೆಸ್ಟ್ ಪೇನ್, ಆತಂಕ ಜಾಸ್ತಿ ಆಗಿ ಇದರ್ ಸ್ಮಾರ್ಟ್ ವಾಚ್ ಆರ್ ಸ್ಮಾರ್ಟ್ ಫೋನ್ ಅದೆಲ್ಲ ನೋಡಿ ಹಾರ್ಟ್ ರೇಟ್ ಜಾಸ್ತಿ ಆಗಿದೆ ಅನ್ಕೊಂಡು ಟೆನ್ಷನ್ ಅಲ್ಲಿ ಬರುವಂಥ ಜನ ಜಾಸ್ತಿ. ಓಕೆ. ಸೊ ಓವರ್ ಆಲ್ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇರೋದ್ರಿಂದ ಕಾರ್ಡಿಯೋವಾಸ್ಕ್ಯುಲರ್ ಡೆತ್ ಜಾಸ್ತಿ ಆಗಿದೆ. ವೆಲ್ ಮೇಡಮ್, ವೆಲ್. ಡಾಕ್ಟರ್ ಪವನ್ ಸರ್, ಒಂದ್ ಕಡೆಯಲ್ಲಿ ಜನರ ಜೀವನ ಶೈಲಿ, ಯಂಗ್ ಜನರೇಷನ್ನ ಜೀವನ ಶೈಲಿ ಕುರಿತಂತೆ ನಾವು ಮಾತನಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ವೆಸ್ಟರ್ನ್ ಲೈಫ್ ಸ್ಟೈಲ್, ಆಧುನಿಕ ಜೀವನ ಶೈಲಿ ಅಥವಾ ಪಾಶ್ಚಾತ್ಯ ಜೀವನ ಶೈಲಿಯನ್ನು ಅನುಸರಿಸಿ ನಾವು ಕೆಲವೊಂದಿಷ್ಟು ಕಾಯಿಲೆಗಳಿಗೆ ವೆಲ್ಕಮ್ ಹೇಳ್ತಾ ಇದ್ದೀವಿ ಎನ್ನುವಂಥ ಚರ್ಚೆಗಳು, ಏನ್ ಹೇಳ್ತೀರಾ ಸರ್? ತುಂಬಾ ಕರೆಕ್ಟ್ ಸರ್. ಯೂಸೇಜ್ ಮೇಡಮ್ ಹೇಳಿದ್ರು, ಯೂಸೇಜ್ ಆಫ್ ದ ಮೊಬೈಲ್ ಅಂಡ್ ಇಂಟರ್ನೆಟ್ ಟೆಕ್ನಾಲಜಿ ಅದೆಲ್ಲ ಸ್ಟ್ರೆಸ್ ಲೆವೆಲ್ಸ್ ಇನ್ಕ್ರೀಸ್ ಮಾಡುತ್ತೆ. ಬಟ್ ಈಗ ನೀವು ವೆಸ್ಟರ್ನ್ ಕಂಟ್ರೀಸ್ ನೋಡಿ, ನಾವು ಅದು ವೆಸ್ಟರ್ನ್ ಕಂಟ್ರೀಸ್ ಏನು 15 ವರ್ಷ ಮುಂಚೆ ಮಾಡ್ತಿದ್ರಲ್ಲ ಸರ್, ಅದು ನಾವು ಮಾಡ್ತಿರೋದು ಈಗ. ನಾವು ಯು ಲುಕ್ ಅಟ್ ದ ವೆಸ್ಟರ್ನ್ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸ್ ನೋಡಿ, ಸುಮಾರು ಸಲ ನಾನು ಹೋಗಿದ್ದೀನಿ. ಅವ್ರು ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತಾರೆ, ಡೈಟ್ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರ ಅವರು. ದೇ ಹ್ಯಾವ್ ಅಂಡರ್ಸ್ಟುಡ್ ದ ರಿಸ್ಕ್ ಫ್ಯಾಕ್ಟರ್ಸ್, ಅವ್ರಿಗೆ ಗೊತ್ತಾಗಿದೆ ಏನಂತ. ಬಟ್ ಅವ್ರು ಮುಂದೆ ವರ್ದಿದ್ದಾರೆ, ಈಗ ಅವ್ರು ಕರೆಕ್ಟ್ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿರೋದು. ಬಟ್ ನಾವೇನ್ ಮಾಡ್ತಿದೀವಿ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಒಂದು 10 years 15 years ಬ್ಯಾಕ್ ಏನಾಗ್ತಿತ್ತಲ್ಲ, ಅದು ನಾವೀಗ ಇಂಡಿಯಾದಲ್ಲಿ ಮಾಡ್ತಾ ಇದೀವಿ. ಜಂಕ್ ಫುಡ್ಸ್, ಹೊರಗಡೆ ತಿನ್ನೋದು, ಎಕ್ಸರ್ಸೈಸ್ ಮಾಡೋದಿಲ್ಲ, ಮೊಬೈಲ್ ಅಡಿಕ್ಷನ್, ಟಿವಿ ಅಡಿಕ್ಷನ್, ಅಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಮೋಕಿಂಗ್. ಅನುಷಾ ಮೇಡಮ್ ಹೇಳಿದ್ರು, ಐ ಥಿಂಕ್ ಒನ್ ಸಿಂಗಲ್ ಇಂಪಾರ್ಟೆಂಟ್ ಬ್ಯಾಡ್ ಹ್ಯಾಬಿಟ್ which causes the maximum number of heart attacks is smoking, sir. Okay. Smoking and bitre ನಾವು at least 25% of the heart attacks ಅನ್ನ ಇಲ್ಲೇ ಸಾಲ್ವ್ ಮಾಡ್ಬಿಡಬಹುದು. ಸೊ ವೆಸ್ಟರ್ನ್ ಲೈಫ್ ಸ್ಟೈಲ್ ನಾವು ಫಾಲೋ ಮಾಡ್ತಿದೀವಿ, ಬಟ್ ವೆಸ್ಟ್ ಅವರೇ ಫಾಲೋ ಮಾಡ್ತಿಲ್ಲ. ಅವರು ಈಸ್ಟರ್ನ್ ಇಂಡಿಯನ್ ಲೈಫ್ ಸ್ಟೈಲ್ ಕಡೆ ಬರ್ತಿದ್ದಾರೆ, ನಾವು ಅವ್ರ ಲೈಫ್ ಸ್ಟೈಲ್ ಕಡೆ ಹೋಗ್ತಾ ಇದೀವಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. Of course, the older western lifestyle is not good for heart health and overall health. We should be following our own Eastern Indian lifestyle, which is far better and proven to have less risk as far as heart is concerned. Yes, sir. Dr. Nishal sir, ಈಗ ಒಂದಷ್ಟು ಜನತೆಗೆ ಕನ್ಫ್ಯೂಷನ್ಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ತಕ್ಷಣವಾಗಿ ಎದೆ ನೋವು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಇದು ನನಗೆ ಹೃದಯಾಘಾತ ಆಗುವಂತ ಮುನ್ಸೂಚನೆಯ ಅಥವಾ ಕೆಲವೊಂದಿಷ್ಟು ನೆಗ್ಲಿಜೆನ್ಸಿಗಳು ಕೂಡ ನಾವು ಕಂಡುಬರ್ತೀವಿ. ಎಷ್ಟೋ ಜನ ಪೇಷಂಟು ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಒಂದು ಗ್ಯಾಸ್ಟ್ರಿಕ್ ಆಗಿರಬಹುದು ಅಂತೇಳಿ ಎಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡಿರುವಂತ ಕೇಸಸ್ಗಳನ್ನು ಕೂಡ ನಾವು ನೋಡಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಈ ಹೃದಯಾಘಾತದ ಲಕ್ಷಣಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್? ನೋಡಿ, ಟಿಪಿಕಲಿ ಹೃದಯಾಘಾತದಲ್ಲಿ ಸಿಂಪ್ಟಮ್ಸ್ ಹೆಂಗಿರುತ್ತಂದರೆ, ನಡೆದಾಗ ಏನಾದರೂ ಎಕ್ಸರ್ಷನ್ ಮಾಡಿದಾಗ, ಮೆಟ್ಲು ಹತ್ತಿದಾಗ ಆವಾಗ ಎದೆದಲ್ಲಿ ಬಾದಿ ಅಂತ ಎಣಿಸೋದು, ದಮ್ ಬಂದಂಗೆ ಆಗೋದು, ಈ ಥರ ಇದ್ದರೆ ಯೂಶ್ವಲಿ ಕಾರ್ಡಿಯಾಕ್ ರಿಲೇಟೆಡ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಆದರೆ ಇವಾಗ ತುಂಬ ಪೀಪಲ್ ವಿ ಹ್ಯಾವ್ ಸೀನ್ ಅಂದರೆ ಈ ಟಿಪಿಕಲ್ ಸಿಂಪ್ಟಮ್ಸ್ ಇರಲ್ಲ, ಅದಕ್ಕೆ ಎಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತಾರೆ. ಮೇಡಮ್ ಇವಾಗಷ್ಟೇ ಹೇಳಿದ್ರು, ಎಟಿಪಿಕಲ್ ಸಿಂಪ್ಟಮ್ಸಲ್ಲಿ ಬರ್ತಿದ್ದಾರೆ, ಎಟಿಪಿಕಲ್ ಚೆಸ್ಟ್ ಪೇನ್ ಇಟ್ಕೊಂಡು ಬರ್ತಿದ್ದಾರೆ ಅಂತ. ಆ ಟೈಮಲ್ಲಿ ಟಿಪಿಕಲ್ ಕಾರ್ಡಿಯಾಕ್ ಸಿಂಪ್ಟಮ್ಸ್ ಇರಲ್ಲ, ಏನೋ ಲೈಟ್ ಪೇಯ್ನೋ, ಏನೋ ಗ್ಯಾಸ್ಟ್ರಿಕ್ ಥರ ಪೇಯ್ನೋ, ಏನೋ ಹಾರ್ಟ್ ಬರ್ನು, ಆ ಥರ ಸಿಂಪ್ಟಮ್ಸು ಇರೋ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಶುಗರ್ ಇರೋ ಪೇಷಂಟ್ಸಲ್ಲಿ. ಸೊ ಇವಾಗ ಆಲ್ಮೋಸ್ಟ್ ಎವ್ರಿ ಕಾರ್ನರ್, ಎವ್ರಿ ಸ್ಟ್ರೀಟಲ್ಲಿ ಸಣ್ಣ ಚಿಕ್ಕ ಕ್ಲಿನಿಕ್ ಇರುತ್ತೆ ವೇರ್ ECG ಇಸ್ ಅವೈಲೇಬಲ್. ಆ ಥರ ಏನಾದರೂ ಒಂದು ಸ್ವಲ್ಪ ಎದೆ ನೋವು, ಬರ್ನಿಂಗ್ ಸೆನ್ಸೇಷನು, ಎದೆ ಬಾದಿ, ಆ ಥರ ಏನಾದರೂ ಫೀಲಿಂಗ್ ಬಂದರೆ ಒಂದೊಂದು ECG ಆದರೂ ಹೋಗ್ಬಿಟ್ಟು ಮಾಡಿಸ್ಕೊಬೇಕು. ಒಂದು 50 ರೂಪಾಯಿ ಆಗುತ್ತೆ ಅದಕ್ಕಷ್ಟೇ, 50-100 ರೂಪಾಯಿ ಒಂದು ECGಗೆ. ಸೊ ಅದೊಂದು ಮಾಡ್ಕೊಂಡ್ಬಿಟ್ಟು ಅದ್ರ ಕ್ಲಿಯರ್ ಕಟ್ ಗೊತ್ತಾಗ್ಬಿಡುತ್ತೆ ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದ ಟೈಮು ಏನಾದರೂ ಹಾರ್ಟ್ ಅಟ್ಯಾಕ್ ಆಗ್ತಿದೆಯಾ ಏನಿಲ್ವಾ ಅಂತ. ಸೊ ದಟ್ ಈಸ್ ಒನ್
ಥಿಂಗ್ ಐ ವುಡ್ ಸಜೆಸ್ಟ್ ಟು ದ ಪೀಪಲ್. ಯಾಕಂದರೆ ಟಿಪಿಕಲ್ ಸಿಮ್ಟಮ್ಸ್ ಎಲ್ಲ ಪೇಷಂಟ್ಸಲ್ಲೂ ಕಾಣಲ್ಲ. ಟಿಪಿಕಲ್ ಸಿಮ್ಟಮ್ಸ್ ಇರೋದಾದರೆ ನಡೆದಾಗ, ಮೆಟ್ಲದ್ದಾಗ ಅವಾಗೆಲ್ಲ ಎದೆ ಒತ್ತದಂಗೆ ಆಗೋದು, ಬಾದಿ ಅಂತ ಅನ್ಸೋದು, ಎದೆ ಹೆವಿನೆಸ್ ಥರ ಆಗೋದು, ಈ ಸ್ವೆಟ್ಟಿಂಗ್ ಬರೋದು ಆಗೋದು, ಅದೆಲ್ಲ ಇದ್ರೆ ಟಿಪಿಕಲ್ ಕಾರ್ಡಿಯಾಕ್ ಸಿಮ್ಟಮ್ಸ್ ಅಂತ. ಇಲ್ಲ ಕೆಲವು ಟೈಮ್ ಲೈಟಾಗಿ ಪೇಯ್ನ್ ಬರುತ್ತೆ, ಕೆಲವರಿಗೆ ಟಾಲರೇಬಲ್ ಪೇಯ್ನ್ ಬರುತ್ತೆ, ಹಾರ್ಟ್ ಬರ್ನ್ ಥರ ಆಗುತ್ತೆ, ಬರ್ನಿಂಗ್ ಸೆನ್ಸೇಷನ್ ಥರ ಆಗುತ್ತೆ. ಸೊ ವಿ ಹ್ಯಾವ್ ಸೀನ್ ದಟ್ ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ ಈ ಥರ ಸಿಮ್ಟಮ್ಸಲ್ಲಿ ಬರ್ತಾರೆ. ಅವಾಗ ಇ ಸಿ ಜಿ ಮಾಡಿದಾಗೆ ನಮ್ಗೆ ಗೊತ್ತಾಗೋದು ಆ್ಯಕ್ಚುಲಿ ಇದು ಹಾರ್ಟ್ ಅಟ್ಯಾಕು ಅಂತ. ಸೊ ಇ ಸಿ ಜಿ ಇಸ್ ಅ ಮಸ್ಟ್ ಫಾರ್ ಆಲ್ ದಿಸ್ ಎಟಿಪಿಕಲ್ ಪೇನ್ಸ್. ಸರ್, ನೀವು ತುಂಬಾ ಕೇಸಸ್ಗಳನ್ನ ಅಟೆಂಡ್ ಮಾಡಿರ್ತೀರಿ. ಇಲ್ಲಿ ನೆಗ್ಲಿಜೆನ್ಸಿ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗ್ಲಿಕ್ಕೆ ಹೇಳ್ತಾ ಇದ್ದೆ ನಿಮಗೆ, ತುಂಬಾ ಜನ ಇಂಥ ನೋವುಗಳು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ, ಇಂಥ ಲಕ್ಷಣಗಳು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ನಿರ್ಲಕ್ಷ್ಯ ವಹಿಸ್ತಾರೆ, ನೆಗ್ಲಿಜೆನ್ಸಿ ಮಾಡ್ತಾರೆ. ಅಂತ ಪ್ರಕರಣಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್? ಹೌದು, ನೋಡಿ, ನೆಗ್ಲಿಜೆನ್ಸಿ ಅಂದ್ರೆ ಇದು ಟೈಮ್ ಇಸ್ ಮಸಲ್ ಅಂತ ಹೇಳ್ತಾರೆ, ಮತ್ತೆ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಾರೆ. ಈ ಹಾರ್ಟ್ ಅಟ್ಯಾಕ್ ಕೇಸಸ್ ಅಲ್ಲಿ ಗೋಲ್ಡನ್ ಪೀರಿಯಡ್ ಅಂದ್ರೆ ಇಮಿಡಿಯೇಟ್ಲಿ ವಿದಿನ್ 30 minutes, ವಿದಿನ್ 60 minutes, ವಿದಿನ್ 90 minutes ಅಲ್ಲಿ ವಿ ಹ್ಯಾವ್ ಟು ಓಪನ್ ಅಪ್ ದ ಆರ್ಟರಿ ಅಂತ. ಅದನ್ನ ಏನು ಬ್ಲಾಕ್ ಆಗಿದೆ ಅದನ್ನು ರಿಲೀಸ್ ಮಾಡಬೇಕು, ಇಲ್ಲ ಅಂದ್ರೆ ಜೀವಕ್ಕೆ ಅಪಾಯ ಇರುತ್ತೆ. ಮತ್ತು ಅದು ಎಷ್ಟು ನಾವು ಡಿಲೇ ಮಾಡ್ತಾ ಹೋಗ್ತೇವೆ ಟ್ರೀಟ್ಮೆಂಟ್ ಕೊಡೋದು, ಅಷ್ಟೇ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಹಾರ್ಟ್ ಮಸಲಿಗೆ. ಸೊ ಟೈಮ್ ಇಸ್ ಮಸಲ್ ಅಂತ ಹೇಳ್ತೇವೆ. ಸೊ ಈ ಹಾರ್ಟ್ ಅಟ್ಯಾಕ್ ಕೇಸಸ್ ಅಲ್ಲಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಆ ಗೋಲ್ಡನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಿಸರ್ವ್. ವೆಲ್ ಸರ್. ಡಾಕ್ಟರ್ ಅನುಷಾ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ನೀವು ಕೂಡ ಆಗ್ಲೇ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಇದ್ರಿ. ಮನುಷ್ಯ ತುಂಬಾ ಉದಾಸೀನತೆ ಆತನನ್ನು ಕಾಡ್ತಾ ಇದೆ, ಲೇಸಿನೆಸ್ ಕಾಡ್ತಾ ಇದೆ. ಹೀಗಾಗಿ ಪ್ರತಿಯೊಂದು ಆತನಿಗೆ ಬರುವಂತ ಹೃದಯಾಘಾತ, BP, ಶುಗರು, ಇದೆಲ್ಲವನ್ನು ಆತನ ಚಟುವಟಿಕೆಗಳೇ ಆತನಿಗೆ ಬರುವಂತೆ ಮಾಡ್ತಾ ಇದೆ. ಏನ್ ಹೇಳ್ತೀರಾ ಮೇಡಮ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ? ಸೊ ಏನಾಗ್ತಾ ಇದೆ ಅಂದ್ರೆ, ಈಗ ವರ್ಕ್ ಫ್ರಮ್ ಹೋಮ್ ಅಂತ ಸಿಚುವೇಶನ್ ಇರುವಾಗ ವಾಕಿಂಗ್ ಕಮ್ಮಿ, ದೇರ್ ಅಟ್ ಅ ಡೆಸ್ಕ್ ಜಾಬ್, ಕಂಪ್ಯೂಟರ್ ನೋಡ್ಕೊಂಡು ಇಡೀ ದಿನ ಕಾಲ ಕಳೀತಾರೆ. 10 ಗಂಟೆ 11 ಗಂಟೆ ದೇರ್ ವಾಕಿಂಗ್ ಕಂಟಿನ್ಯೂಸ್ಲಿ, ವರ್ಕಿಂಗ್. ಅಂಡ್ ಹೆಂಗಸ್ರು ಏನ್ ಮಾಡ್ತಾರೆ, ಮನೆ ಕೆಲಸನ ಆಕ್ಟಿವಿಟಿ, ನಾನು ಆಲ್ರೆಡಿ ಇಡೀ ದಿನ ಕೆಲಸ ಮಾಡ್ತಾ ಇದ್ದೀನಿ, ಸೊ ಇನ್ನೆಂತ ವಾಕಿಂಗ್ ಹೋಗೋದು ಅಂತ ಹೇಳ್ತಾರೆ. ಈಗ ಪೇಷಂಟ್ಸ್ ನಮ್ಮ OPD ಬಂದಾಗ ನಾವು ವಾಕಿಂಗ್ ಮಾಡಿ ಅರ್ಧ ಗಂಟೆ 3/4 ಗಂಟೆ ಡೈಲಿ ವಾಕ್ ಮಾಡಬೇಕು ಅಂತ ಹೇಳಿದಾಗ ಹೆಂಗಸ್ರೆಲ್ಲ ಇಡೀ ದಿನ ಕೆಲಸ ಮಾಡ್ತೀವಿ ಮನೇಲಿ, ಹೇಗೆ ವಾಕಿಂಗ್ ಮಾಡೋದು, ಅದು ಆಗಲ್ವಾ, ಅದು ವಾಕಿಂಗ್ ಅಲ್ವಾ, ಅದು ಎಕ್ಸರ್ಸೈಸ್ ಅಲ್ವಾ ಅಂತ ಅಂತಾರೆ. ಹಾಗೆ IT ಪೀಪಲ್ ಕೂಡ ವರ್ಕ್ ಫ್ರಮ್ ಹೋಮ್, ಹೋಲ್ ಡೇ ವರ್ಕಿಂಗ್ ಮಾಡ್ತಾ ಇದೀವಿ, ಲ್ಯಾಪ್ಟಾಪ್ ಅಲ್ಲಿ ಇದೀವಿ, ಅದ್ ಮಾಡ್ತಾ ಇದೀವಿ, ಇದ್ ಮಾಡ್ತಾ ಇದೀವಿ. ದೇ ಆರ್ ನಾಟ್ ಗಿವಿಂಗ್ ಫೋಕಸ್ ಆನ್ ದೇರ್ ಓನ್ ಹೆಲ್ತ್. ನೀವು ಖುದ್ದಾಗಿ ನಿಮ್ ಜೀವನಕ್ಕೆ ಅರ್ಧ ಗಂಟೆ 45 minutes ರಿಸರ್ವ್ ಮಾಡಿ ವಾಕಿಂಗ್ ಅಂತ ಸ್ಪೆಸಿಫಿಕ್ಲಿ ಹೋಗಬೇಕು. ಅದು ಆಕ್ಟಿವಿಟಿ. ಆ್ಯಂಡ್ ಅದು ಹಾರ್ಟ್ ರೇಟ್ ಅಚೀವ್ ಮಾಡಬೇಕು, ಆವಾಗ ಕ್ಯಾಲರಿ ಬರ್ನ್ ಆಗುತ್ತೆ. ದೆನ್ ಇಟ್ ಇಸ್ ಕಾಲ್ಡ್ ಅ ಗುಡ್ ಆಕ್ಟಿವಿಟಿ. ವಾಟ್ ಯು ಡೂ ಅಟ್ ವರ್ಕ್, ಹಾಸ್ಪಿಟ್ಲಲ್ಲಿ ಆಗಲಿ ನಾವಾದ್ರೆ ವಾಕಿಂಗ್ ಮಾಡೋದಿಲ್ಲ. ದಿಸ್ ಇಸ್ ಸ್ಟಿಲ್ ಕಾಲ್ಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲಿ ಇಂಪ್ರೂವ್ಮೆಂಟ್ ಇಲ್ಲ, ಆಕ್ಟಿವಿಟಿ ಇಲ್ಲದೆ ಇರೋ ಕಾರಣದಲ್ಲಿ ಇನ್ಫ್ಲಮೇಟರಿ ಮಾರ್ಕರ್ಸ್ ಗೋಸ್ ಅಪ್, fat goes up, obesity goes up, and because of all these problems, obesity ಇಂದ ಶುಗರ್, ಕೊಲೆಸ್ಟ್ರಾಲ್ ಎಲ್ಲ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಅಲ್ಲಿಂದ ಫರ್ದರ್ ಪ್ರೋಗ್ರೆಷನ್. ಆ್ಯಂಡ್ ಏನು ಮಾಡ್ತಾರೆ ಅಂದರೆ, ಕರೆಂಟ್ ಜನ್ರೇಷನಲ್ಲಿ ಸಿಂಪ್ಟಮ್ಸ್ ಇಲ್ಲ ಅಂದರೆ ನನಗೇನು ತೊಂದರೆ ಇಲ್ಲ, ನನಗೆ ಮಾತ್ರೆ ಅವಶ್ಯಕತೆ ಇಲ್ಲ ಅಂತ ಭಾವನೆ. ಬಟ್ ಸಿಂಪ್ಟಮ್ಸ್ ಯಾವಾಗ ಸ್ಟಾರ್ಟ್ ಆಗತ್ತೆ, ಇಟ್ ವಿಲ್ ಬಿ ಆಲ್ರೆಡಿ ಟೂ ಲೇಟ್, ಟೈಮ್ ಬಾರ್ ಆಗ್ಬಿಟ್ಟಿರತ್ತೆ. ಸೊ ಸಿಂಪ್ಟಮ್ಸ್ಗೆ ಕಾಯಬಾರ್ದು. ಕೆಲವು ಸತಿ ಬ್ಲಡ್ ರಿಪೋರ್ಟ್ಸ್, ಪ್ಯಾರಾಮೀಟರ್ಸ್ ಪ್ರಕಾರ ಟ್ರೀಟ್ಮೆಂಟ್ ತಗೋಬೇಕು. ಟ್ರೀಟ್ಮೆಂಟ್ ತಗೊಂಡ್ರೆ ಫ್ಯೂಚರ್ ಕಾಂಪ್ಲಿಕೇಶನ್ಸ್ ಆರ್ ಪ್ರಿವೆಂಟೆಡ್. ನಾವೇನ್ 70 years 80 years ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದನ್ನ 50-60 years ಅಲ್ಲಿ ಕಾಣಿಸ್ಕೊಳಕ್ ಶುರು ಆಗುತ್ತೆ ಮಾತ್ರೆ ತಗೊಂಡಿಲ್ಲ ಅಂದ್ರೆ. ಸೊ ಇಟ್ಸ್ ಇಂಪಾರ್ಟೆಂಟ್ to tell everybody that symptoms ಇರ್ಲಿ ಬಿಡ್ಲಿ, BP, ಶುಗರ್ ಇನಿಷಿಯಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಸಿಂಪ್ಟಮ್ಸ್ ಇರ್ಲಿ ಬಿಡ್ಲಿ ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇದೆ, ಯಾಕಂದ್ರೆ ಮುಂದೆ ತೊಂದರೆ ಆಗ್ಬಾರ್ದು. ಮುಂದೆ ಈ BP, ಶುಗರ್, ಕೊಲೆಸ್ಟ್ರಾಲ್ ಬ್ಲಾಕ್ಸ್ ಫಾರ್ಮ್ ಮಾಡುತ್ತೆ. ನಿಧಾನಕ್ಕೆ ಸೈಲೆಂಟ್ಲಿ ಕೂತ್ಕೊಂಡು ಬ್ಲಾಕ್ಸ್ ಕ್ರಿಯೇಟ್ ಮಾಡುತ್ತೆ. ಅಂಡ್ ದಟ್ ಫ್ಯೂಚರ್ ವಿಲ್ ಕಾಸ್ ಅ ಹಾರ್ಟ್ ಅಟ್ಯಾಕ್ ಆರ್ ಅ ಹಾರ್ಟ್ ಇಶ್ಯೂ. ಆರ್ ಬ್ಲಾಕ್ಸ್ ಕ್ಯಾನ್ ಫಾರ್ಮ್ ಎನಿವೇರ್ ಇನ್ ದ ಬಾಡಿ. ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಸ್ಟ್ರೋಕ್ ಆಗ್ಬೋದು, ಕಾಲಲ್ಲಿ ಸ್ಟ್ರೋಕ್ ಆಗ್ಬೋದು. ಸೊ ಈ ನೆಗ್ಲಿಜೆನ್ಸ್ ಅನ್ನೋದು ಇಟ್ಸ್ ರನ್ನಿಂಗ್ ಇನ್ ದ ಕರೆಂಟ್ ಜನರೇಷನ್. ಆ್ಯಂಡ್ everybody interlinked, smartphones, smartwatches, the easy accessibility to things, Swiggy, Zomato, big baskets, all these help to make you more sedentary. You should focus on more activity basically. Yes.
ಡಾಕ್ಟರ್ ಪವನ್ ಸರ್, ಒಂದು ಕಡೆಯಲ್ಲಿ ಲೈಫ್ ಸ್ಟೈಲ್ ಹೇಗೆ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಅನ್ನೋದಾಗಿ ನೀವು ಹೇಳ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಮನುಷ್ಯನ ಜೀವನ ಶೈಲಿ ಹೆಂಗಿರ್ಬೇಕು ಸರ್? ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಪಾಸಿಟಿವ್ ಲೈಫ್ ಸ್ಟೈಲ್, ಗುಡ್ ಲೈಫ್ ಸ್ಟೈಲ್ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ. ಸೊ ಲೈಫ್ ಸ್ಟೈಲ್ ಒಳ್ಳೇದಾಗಿ ಮೇಂಟೈನ್ ಮಾಡ್ಬೇಕಾದ್ರೆ ಮೂರು ಕಾಂಪೊನೆಂಟ್ ಇರೋದು. ಇಟ್ ಇಸ್ ವೆರಿ ಸಿಂಪಲ್. ಫಸ್ಟ್ ಡೈಟ್, ಏನ್ ತಿಂತಿದ್ದೀರಾ ಅದ್ರ ಬಗ್ಗೆ ಗಮನ ವಹಿಸಬೇಕು. ಟೈಮ್ ಟು ಟೈಮ್ ತಿನ್ಬೇಕು. ಫ್ಯಾಟ್ ರಿಲೇಟೆಡ್ ಫುಡ್ಸ್, ಆಯಿಲಿ ಫುಡ್, ಆಚೆ ಕಡೆ ಊಟ, ಫಾಸ್ಟ್ ಫುಡ್ ಆದಷ್ಟು ಕಮ್ಮಿ ಮಾಡಬೇಕು. ವೆಜಿಟೇಬಲ್ಸ್, ಫ್ರೂಟ್ಸ್ ಜಾಸ್ತಿ ಮಾಡ್ಕೋಬೇಕು. ಇದು ಡೈಟ್ ಬಗ್ಗೆ. ಬೇಸಿಕಲಿ ಅವಾಯ್ಡ್ ಎನಿಥಿಂಗ್ ವಿಚ್ ಈಸ್ ಮೋರ್ ಆಯಿಲಿ. ದಿಸ್ ಬೇಸಿಕಲಿ ಇನ್ಕ್ಲೂಡ್ಸ್ ಥಿಂಗ್ಸ್ ಲೈಕ್ ಫಾಸ್ಟ್ ಫುಡ್, ಜಂಕ್ ಫುಡ್, ಆಚೆ ಕಡೆ ಊಟ, ನಾನ್ ವೆಜಿಟೇರಿಯನ್ ಫುಡ್, ಇದನ್ನೆಲ್ಲ ಕಮ್ಮಿ ಇಟ್ಕೋಬೇಕು. ವೆಜಿಟೇರಿಯನ್ ಬೇಸ್ಡ್ ಡೈಟ್ ಅನ್ನ ಜಾಸ್ತಿ ಮಾಡ್ಕೋಬೇಕು. ಮನೆ ಊಟ ಜಾಸ್ತಿ ಮಾಡ್ಕೋಬೇಕು. ಪಾಯಿಂಟ್ 1 ಊಟದ್ದು. ಎರಡನೇದು ಎಕ್ಸರ್ಸೈಸ್. ಬಾಡಿ, ದೇಹಕ್ಕೆ ಎಕ್ಸರ್ಸೈಸ್ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಎಸ್ಪೆಷಲಿ ಬೆಂಗಳೂರಲ್ಲಿ ನಾವು ತುಂಬಾ ಸೆಡೆಂಟರಿ ಲೈಫ್ ಸ್ಟೈಲ್ ನೋಡ್ತಾ ಇದೀವಿ. ಯಾರು ದೇಹಕ್ಕೆ ಎಕ್ಸರ್ಸೈಸೇ ಇಲ್ಲ. 30 minutes ಆಫ್ ಎಕ್ಸರ್ಸೈಸ್ ಪರ್ ಡೇ, ಮಿನಿಮಮ್ 30 minutes ಆಫ್ ಬ್ರಿಸ್ಕ್ ವಾಕಿಂಗ್. ಆದಷ್ಟ ಫಾಸ್ಟ್ ಆಗಿ ವಾಕಿಂಗ್ ಮಾಡಬೇಕು. 5 to 6 days ಎ ವೀಕ್. ಬೇಕಾದ್ರೆ ಸ್ಯಾಟರ್ಡೆ ಸಂಡೇ ಆಫ್ ತಗೊಳ್ಳಿ, ಬಟ್ ಬೇರೆ 5 days 30 minutes ಪರ್ ಡೇ ಎಕ್ಸರ್ಸೈಸ್ ಮಾಡಬೇಕು. ಅಂಡ್ ನೀವು ನಿಮ್ ಕೆಲಸದಲ್ಲಿ ಅಂಡರ್ ಸ್ಟ್ರೆಸ್ ಏನ್ ಒಡಾಟ ಮಾಡ್ತಿದ್ದೀರಾ, ನಿಮ್ದು ಆಫೀಸಲ್ಲಿ ನೀವು ಬೈ ಸ್ಟೇರ್ಸ್ ಹೋಗ್ತಿರ್ಬಹುದು, ಏನೇ ಮಾಡ್ತಿರ್ಬಹುದು, ದಟ್ ಈಸ್ ನಾಟ್ ಎಕ್ಸರ್ಸೈಸ್. ಯು ಆರ್ ಡೂಯಿಂಗ್ ಇಟ್ ಅಂಡರ್ ಮೆಂಟಲ್ ಸ್ಟ್ರೆಸ್. ಯೋರ್ ಬಾಡಿ ಈಸ್ ನಾಟ್ ಬೆನಿಫಿಟಿಂಗ್ ಫ್ರಮ್ ದಟ್. ಸ್ಪೆಷಲ್ ಆಗಿ ಅರ್ಧ ಗಂಟೆ ತಗೊಂಡು ಟೈಮು, ಐಡಿಯಲಿ ಅರ್ಲಿ ಮಾರ್ನಿಂಗ್ ಅವರ್ಸ್, ಆಗಿಲ್ಲ ಎನಿ ಟೈಮ್ 30 minutes ಎಕ್ಸರ್ಸೈಸ್ ಮಾಡಬೇಕು. ಮೂರನೇದು ಅಂಡ್ ಪ್ರೊಬ್ಯಾಬ್ಲಿ ದ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಆಫ್ ದ ಲೈಫ್ ಸ್ಟೈಲ್ ಈಸ್ ಮೆಂಟಲ್ ಹೆಲ್ತ್. ಎಲ್ಲರೂ, ಮೋಸ್ಟ್ ಪೀಪಲ್ ಈಗ ನಾಳೆ ಸ್ವಲ್ಪ ಇಂಟೆಲಿಜೆಂಟ್ ಆಗ್ತಿದ್ದಾರೆ, ಡೈಟ್ ಕರೆಕ್ಟ್ ಆಗಿ ಮಾಡ್ತಾರೆ, ಎಕ್ಸರ್ಸೈಸ್ ಕರೆಕ್ಟ್ ಆಗಿ ಮಾಡ್ತಾರೆ, ಬಟ್ ಮೆಂಟಲ್ ಹೆಲ್ತ್ ನೋಡಿ, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್. ಇಟ್ ಈಸ್ ಅನ್ ಎಮರ್ಜಿಂಗ್ ರಿಸ್ಕ್ ಫ್ಯಾಕ್ಟರ್ ಅಂತೀವಿ. ಮುಂದೆ ಆಸ್ ದ ನೆಕ್ಸ್ಟ್ 5 years 10 years ಅಲ್ಲಿ because of poor mental health and high stress levels, we are going to see a lot of cardiovascular diseases in particular, and it is going to impact the overall health. So it is important ನಾವು ನಮ್ದು ಮೆಂಟಲ್ ಹೆಲ್ತ್ ಅನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಅದಕ್ಕೆ ವೆರಿ ಸಿಂಪಲ್ ಥಿಂಗ್ಸ್ ಲೈಕ್ ಈಟಿಂಗ್ ಆನ್ ಟೈಮ್, ಸ್ಲೀಪಿಂಗ್ ಆನ್ ಟೈಮ್, ನಾಟ್ ಟೇಕಿಂಗ್ ಟೂ ಮಚ್ ಆಫ್ ಸ್ಟ್ರೆಸ್ ಅಟ್ ವರ್ಕ್. ಇದು ನಮ್ ಸುಮಾರು ಪೇಷಂಟ್ ಹೇಳ್ತಾರೆ, ಇಟ್ ಇಸ್ ವೆರಿ ಈಸಿ, ಸ್ಟ್ರೆಸ್ ಇಸ್ ಎ ಪಾರ್ಟ್ ಆಫ್ ನಮ್ಮ ಪ್ರೊಫೆಷನ್, ನಮಗೆ ಹಾಗೆ ಆಗುತ್ತೆ. ಎಸ್, ಐ ಡೂ ಅಗ್ರಿ. ನನ್ ವರ್ಕ್ ಅಲ್ಲೂ ಸ್ಟ್ರೆಸ್ ಇದೆ, ಎಲ್ಲರ ವರ್ಕ್ ಅಲ್ಲೂ ಸ್ಟ್ರೆಸ್ ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಸ್ಟ್ರೆಸ್ ಅನ್ನ ಅವಾಯ್ಡ್ ಮಾಡಿ, ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡಿ. ಹೌ ಟು ಮ್ಯಾನೇಜ್ ಸ್ಟ್ರೆಸ್ ಈಸ್ ಬೈ ಡೂಯಿಂಗ್ ಗುಡ್ ಮೆಡಿಟೇಷನ್, deep breathing exercises and physical activity. One of the most simple way to manage stress is good physical activity and exercise. It releases feel good hormones in your body. So ನಿಮಗೆ ವರ್ಕ್ ಅಲ್ಲಿ ಏನ್ ಸ್ಟ್ರೆಸ್ ಆಗ್ತಿದೆನೋ ಅದು ನಲಿಫೈ ಅಥವಾ ನೆಗೆಟ್ ಆಗುತ್ತೆ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಮೆಡಿಟೇಷನ್ ಮಾಡಿ, ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ, ಊಟದಲ್ಲಿ ಶುಗರ್ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ಶುಗರ್ ಕಾಸಸ್ ಲಾಟ್ ಆಫ್ ಆಂಗ್ಸೈಟಿ ಅಂಡ್ ಸ್ಟ್ರೆಸ್. ನೀರನ್ನ ಜಾಸ್ತಿ ಆಗಿ ತಗೊಳ್ಳಿ, ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಮಾಡಿ. ಸೊ ದಿಸ್ ಇಸ್ ಫೋರ್ತ್ ಕಾಂಪೊನೆಂಟ್ ಲೈಫ್ ಸ್ಟೈಲ್ ಹೇಳ್ಬೇಕಂದ್ರೆ ಹ್ಯಾಬಿಟ್ಸ್. ಸ್ಮೋಕಿಂಗ್ ಅಬ್ಸಲ್ಯೂಟ್ಲಿ ನೋ, ಮಾಡ್ಲೇಬಾರ್ದು. ಸುಮಾರು ಜನ ನಮ್ದು ಹಾರ್ಟ್ ಅಟ್ಯಾಕ್ ಆದ್ಮೇಲೆ ನಾವು ರಿಸ್ಕ್ ಫ್ಯಾಕ್ಟರ್ ಅಸೆಸ್ಮೆಂಟ್ ಮಾಡ್ತೀವಿ, ಏನಕ್ಕಾಯ್ತು ಅಂತ. ಏನೂ ಇರಲ್ಲ, ಬರೀ ಸ್ಮೋಕಿಂಗ್ ಇರುತ್ತೆ. ಹೇಳ್ತೀವಿ ಸರ್ ನಿಮಗೆ ಸ್ಮೋಕಿಂಗ್ ಇದೆ, ಅದರಿಂದಾನೇ ಹಾರ್ಟ್ ಅಟ್ಯಾಕ್ ಆಗಿದ್ದು. ದೇ ಆರ್ ನಾಟ್ ರೆಡಿ ಟು ಅಗ್ರಿ. ಬಿಲೀವೇ ಮಾಡಲ್ಲ. ಸರ್ ನಾನು 20 ದಿವಸಕ್ಕೆ ಒಂದೇ ಸ್ಮೋಕ್ ಮಾಡ್ತೀನಿ, ನನ್ನ ಫ್ರೆಂಡ್ ಇದಾನೆ ಡೈಲಿ 20 ಮಾಡ್ತಾನೆ, ಅವನಿಗೇನೂ ಆಗಿಲ್ಲ, ನನಗೆ ಹೆಂಗ್ ಹೇಳ್ತಿದ್ದೀರಾ ನೀವು ಸ್ಮೋಕಿಂಗ್ ಅಂತ. ಸಿ, ಸ್ಮೋಕಿಂಗ್ ಮೋರ್ ದೆನ್ 90% ಆಫ್ ದ ಟೈಮ್ಸ್ ಈಸ್ ಹಾರ್ಮ್ಫುಲ್. Not just heart attack, 9 out of 10 people who smoke will end up in some or the other problem, including heart attack, cancer, asthma, COAD, bronchitis alla antivi. And because one person is not having any problem doesn't mean you will have. It depends on how your body tolerates also. So any amount of smoking, whether it is 20 in a day or 1 in 20 days, is absolutely harmful. Second, alcohol. ಮುಂಚೆ ನಾವು ಹೇಳ್ತಾ ಇದ್ವಿ, ಸ್ಟಡೀಸು ಇದ್ವು, 1 drink per day is okay, healthy ಅಂತ. ಬಟ್ ನೀವು ಲೇಟೆಸ್ಟ್ 2-3 years ಬ್ಯಾಕ್ WHO ಸ್ಟೇಟ್ಮೆಂಟ್ ಬಂದಿದೆ ನೋಡಿ, ಆಲ್ಕೋಹಾಲ್ ಇಸ್ ಆಲ್ಸೋ ಇನ್ ನೋ ಕ್ವಾಂಟಿಟಿ ಇಸ್ ಸೇಫ್ ಅಂತ ಬಂದಿದೆ. ಆದ್ರೆ ಅದನ್ನು ಅವಾಯ್ಡ್ ಮಾಡಬೇಕು. ಸೊ ಇವು 4 ಕಾಂಪೊನೆಂಟ್ ಅನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನಿಮಗೆ 90% ಹಾರ್ಟ್ ಅಟ್ಯಾಕ್ ಆಗಲ್ಲ. ಇಷ್ಟೇ ಇರೋದು ಲೈಫ್ ಸ್ಟೈಲ್ ಅಲ್ಲಿ. ಓಕೆ, ತುಂಬ ಉತ್ತಮವಾದಂಥ ಮಾಹಿತಿಯನ್ನು ಡಾಕ್ಟರ್ ಪವನ್ ಅವರು ಕೊಡ್ತಾ ಇದ್ರು. ವೀಕ್ಷಕರೇ, ನೀವು ಕೂಡ ಗಮನಿಸಬೇಕಾಗತ್ತೆ ನಮ್ಮ ಜೀವನ ಶೈಲಿ ಹೆಂಗಿರಬೇಕು ಅಂತೇಳಿ. ಡಾಕ್ಟರ್ ನಿಶ್ಚಲ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಒತ್ತಡ, ಪ್ರತಿಯೊಂದು ಮನುಷ್ಯನಲ್ಲೂ ಒತ್ತಡ ಇದೆ. ಆತನ ಕೆಲ್ಸಕ್ಕೆ ಹೋದ್ರೂ ಒತ್ತಡ, ಮನೆಯಲ್ಲಿ ಬಂದರೂ ಒತ್ತಡ, ಫ್ಯಾಮಿಲಿ ಟೆನ್ಷನ್, ಹೀಗೆ ಬೇರೆ ಬೇರೆ ಒತ್ತಡಗಳನ್ನ ಜನ ಎದುರಿಸ್ತಾ ಇದ್ದಾರೆ. ಈ ಸ್ಟ್ರೆಸ್ ಅಥವಾ ಒತ್ತಡವನ್ನ ಕಂಟ್ರೋಲ್ ಮಾಡೋದು ಹೇಗೆ ಸರ್? ಇದ್ರ ಜೊತೆ ಬದುಕನ್ನು ಸಾಗಿಸೋದು ಹೇಗೆ ಅಂತೇಳಿ?
ನೋಡಿ ಒತ್ತಡ ಎಲ್ಲರಿಗೂ ಎಲ್ಲ ಕೆಲಸದಲ್ಲೂ ಮನೆಯಲ್ಲಿ ಆಫೀಸಲ್ಲಿ ಇದ್ದೇ ಇರುತ್ತೆ. ಹೌದು. ಸೊ ನೀವು ಇವಾಗ ಎಲ್ಡರ್ಲಿ ಪೀಪಲ್ ನೋಡಿದ್ರೆ ಅರೌಂಡ್ 45-50 ಆಫೀಸಲ್ಲಿ ದೇ ನೋ ಹೌ ಟು ಮ್ಯಾನೇಜ್ ದ ಸ್ಟ್ರೆಸ್. ಯಾಕಂದ್ರೆ ಸ್ಟ್ರೆಸ್ ತಗೊಂಡು ಅವರಿಗೆ ಅಭ್ಯಾಸ ಆಗಿರುತ್ತೆ. ಯಂಗ್ ಪೀಪಲ್ ಅಲ್ಲಿ ನೋಡಿದ್ರೆ 30-25 ಅವ್ರು ತುಂಬಾ ಜಾಸ್ತಿ ಒತ್ತಡ ತಗೊಂತಾರೆ. ಅದು ಯಾಕಂದ್ರೆ ದಟ್ ಇಸ್ ನ್ಯೂ ಫಾರ್ ದೆಮ್. ಸೊ ಇವಾಗ ಮೆನಿ ಆಫ್ ದ ಯುರೋಪಿಯನ್ ಕಂಪ್ನೀಸ್ ಹೂ ಹ್ಯಾವ್ ಆಫೀಸಸ್ ಇನ್ ಬ್ಯಾಂಗ್ಳೂರ್, ದೇ ಹ್ಯಾವ್ ಮೇಡ್ ಅ ರೂಲ್ that morning after 11 o'clock ಒಂದು ಟೀ ಬ್ರೇಕ್ ಆಗಿ ಎವ್ರಿಬಡಿ ಶುಡ್ ಟೇಕ್ ಅ ಕಂಪಲ್ಸರಿ ವಾಕ್ ಫಾರ್ 15 to 20 minutes. ಅವಾಗ ರಿಲ್ಯಾಕ್ಸೇಷನ್ ಆಗುತ್ತೆ, ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ. ಆಮೇಲೆ ಆಫ್ಟರ್ ಈವ್ನಿಂಗ್ 4 o'clock ಒಂದು ಟೀ ಬ್ರೇಕ್ ಅಂತ ಮಾಡ್ತಾರೆ. ಇನ್ ದಟ್ ಆಲ್ಸೋ ಎವ್ರಿಬಡಿ ಹ್ಯಾಸ್ ಟು ಟೇಕ್ ಅ ಕಂಪಲ್ಸರಿ ವಾಕ್ ಫಾರ್ 20 minutes. ಈ ಥರನೇ ಎಲ್ಲ ಕಂಪ್ನಿಯರು ಸಹ ಈ ಥರ ರೂಲ್ ಮಾಡಿದರೆ ಫಿಸಿಕಲ್ ಆಕ್ಟಿವಿಟಿಯೂ ಸಿಗುತ್ತೆ. ಆಮೇಲೆ ಆ ವರ್ಕ್ ಇಂದ ಸ್ವಲ್ಪ ಗ್ಯಾಪ್ ಸಿಕ್ಕಿದಾಗ ಆ ಸ್ಟ್ರೆಸ್ ಲೆವೆಲು ಸಹ ನಿಮ್ಮದು ಕಡಿಮೆ ಆಗುತ್ತೆ. ಆ್ಯಂಡ್ ಅನದರ್ ಥಿಂಗ್ ಇಸ್ ಸ್ಲೀಪಿಂಗ್. Yes. So sleeping is very important. It's lack of sleep is also a major risk factor for increase in the cardiovascular diseases, heart attacks, so adalla. So every day around 7 to 8 hours of sleep is compulsory for everybody. So everybody should make sure that they get this particular duration of sleep. So ಈ ಥರ ಇಫ್ ಇಟ್ ಆಲ್ ದೇ ಇನ್ಕ್ಲೂಡ್ ದೀಸ್ ಥಿಂಗ್ಸ್ ಇನ್ ದ ಕಂಪನೀಸ್ ಪ್ರೊಫೈಲ್, ಅಂದರೆ ಇನ್ ದ 8 hours or 10 hours that you are there in the office, ಅದರಲ್ಲಿ 20 minutes ಬೆಳಿಗ್ಗೆ, 20 minutes ಮಧ್ಯಾಹ್ನ, everybody has to take a break and there should not be no work in during that period. ಆವಾಗ ಒಂದು 20 minutes ಎಲ್ಲರೂ ವಾಕ್ ಮಾಡಬೇಕು, ಟೀ ಬ್ರೇಕ್, ವಾಕ್ ಬ್ರೇಕ್ಸ್ ಆ ಥರ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರೆ ಸೊ ದಟ್ ವಿಲ್ ಹೆಲ್ಪ್ ಇನ್ ರೆಡ್ಯೂಸಿಂಗ್ ದ ಸ್ಟ್ರೆಸ್ ಲೆವೆಲ್ ಅಟ್ ಆಫೀಸ್. ಮತ್ತು ಈವನ್ ಮನೆಯಲ್ಲೂ ಸಹ ಆಫ್ಟರ್ ವರ್ಕಿಂಗ್ ದೇ ಗೋ ಹೋಮ್, ಮತ್ತು ಇವಾಗ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿರ್ತಾರೆ, ಮನೆಯದು ಕೆಲಸಗಳೆಲ್ಲ ಇರುತ್ತೆ. ಸೊ ದ್ಯಾಟ್ ಆಲ್ಸೋ ಸ್ಟ್ರೆಸ್ ಎಲ್ಲ ಇದ್ದೇ ಇರುತ್ತೆ. ಬಟ್ ದೇ ಶುಡ್ ಮ್ಯಾನೇಜ್ ಇಟ್ ವೆಲ್ ಬೈ ಇನ್ಕ್ಲೂಡಿಂಗ್ ಸಮ್ ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸು, ಏನಾದರೂ ಗೇಮ್ಸ್ ಆಡೋದು. ಸೊ ಇಫ್ ಇಟ್ ಆಲ್ ಯು ಡೈವರ್ಟ್ ಯುವರ್ ಮೈಂಡ್ ಇನ್ ಆಲ್ ದೋಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಅವಾಗ ಸ್ಟ್ರೆಸ್ ಲೆವೆಲ್ ತುಂಬ ಕಡಿಮೆ ಆಗುತ್ತೆ. ಎಸ್, ವೆಲ್ ಸರ್. ಡಾಕ್ಟರ್ ಪವನ್ ಸರ್, ಹಿಂದೆಲ್ಲ ನಾವು ಹಾರ್ಟ್ ಅಟ್ಯಾಕ್ ಅಂತ ಅಂದಾಕ್ಷಣ ಅನ್ಕೊಳ್ತಾ ಇದ್ವಿ, ಒಂದು 50 ವರ್ಷ ಆಗಿರುತ್ತೆ, 60 ವರ್ಷ ಮೇಲಾದವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಅದು ಬರ್ಬರ್ತಾ ಯಂಗ್ ಜನರೇಷನ್ ಅಲ್ಲಿ ಕಂಡು ಬರ್ತಾ ಇರೋದು ಎಲ್ಲೋ ಒಂದ್ ಕಡೆಯಲ್ಲಿ ಆತಂಕ. ನೀವು ಕಾರಣಗಳನ್ನು ಕೂಡ ಹೇಳ್ತಾ ಇದ್ರಿ. ಹಾಗೇನೆ ಮನುಷ್ಯ ಏನ್ ತಿನ್ಬೇಕು ಸರ್, ನಾನು ಹೆಲ್ದಿ ಆಗಿರ್ಬೇಕು ಅಂತ ಹೇಳಿದ್ರೆ, ಈ ಹೃದಯಾಘಾತ ಬೇಡ, ಏನೂ ಬೇಡ, ನಾನು ಆರಾಮಾಗಿರ್ಬೇಕು, ಡಯಟ್ ಸ್ಟೈಲ್ ಹೆಂಗಿರ್ಬೇಕು ಸರ್? ಓಕೆ, ತುಂಬಾ ಒಳ್ಳೆ ಪ್ರಶ್ನೆ. ಸೊ ಬಿಫೋರ್ ಆನ್ಸರ್ ಮಾಡೋ ಮುಂಚೆ ನಾನು ಒಂದು ಏನ್ ಕ್ಲಿಯರ್ ಮಾಡ್ಬೇಕಂತಿದ್ದೀನಿ ಜನಸಾಮಾನ್ಯರಿಗೆ, ಏಜ್ ಈಸ್ ನೋ ಲಾಂಗರ್ ಎ ರಿಸ್ಕ್ ಫ್ಯಾಕ್ಟರ್. ಅಂದ್ರೆ ನೀವು 50 ಆಗಿರ್ಬೇಕು, 60 ಆಗಿರ್ಬೇಕು ಅವಾಗ ಅಟ್ಯಾಕ್ ಅಂತಲ್ಲ. ಈ ವರ್ಷದ್ದು ನಾನು ಆಂಜಿಯೋಪ್ಲಾಸ್ಟಿ ಮಾಡಿದ್ದು ಯಂಗೆಸ್ಟ್ ವಾಸ್ 19 ವರ್ಷದ ಹುಡುಗ, ಸ್ಮೋಕರ್. 19 ವರ್ಷ ಏಜ್ ಬರೀ 19 ವರ್ಷ. 3 ತಿಂಗಳ ಮುಂಚೆ ಸ್ಟೆಂಟ್ ಹಾಕಿದೆ. ಏನು ರಿಸ್ಕ್ ಫ್ಯಾಕ್ಟರ್ ಇಲ್ಲ, ಫ್ಯಾಮಿಲಿಯಲ್ಲಿ ಯಾರಿಗೂ ಏನು ಇಲ್ಲ, ಶುಗರ್ ಇಲ್ಲ, BP ಇಲ್ಲ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತಾನೆ, ಬಟ್ ಸ್ಮೋಕ್ ಮಾಡ್ತಾನೆ. ದಟ್ಸ್ ದ ಓನ್ಲಿ ರಿಸ್ಕ್ ಫ್ಯಾಕ್ಟರ್. ಸೊ ಯಂಗರ್ ಜನರೇಷನ್ ಅಲ್ಲಿ ಸ್ಮೋಕಿಂಗು, ಮತ್ತೊಂದು ಬೇರೆ ತರ ಬ್ಯಾಡ್ ಹ್ಯಾಬಿಟ್ಸ್, ಡ್ರಗ್ಸ್ ಅದೆಲ್ಲ ಇರೋದ್ರಿಂದ ಈ ತರ ಆಗ್ತಿರೋದು. ಕಮಿಂಗ್ ಟು ಯುವರ್ ಕ್ವಶನ್, ಏನ್ ತಿನ್ಬೇಕು, ವಾಟ್ ಈಸ್ ಎ ಗುಡ್ ಡೈಟ್? ವೆಜಿಟೇರಿಯನ್ ಬೇಸ್ಡ್ ಡೈಟ್ ಈಸ್ ಬೆಸ್ಟ್. ಆದಷ್ಟು ವೆಜಿಟೇರಿಯನ್ ಡೈಟ್ ತಗೋಬೇಕು. ಅದು ನಿಮ್ದು ಊಟದಲ್ಲಿ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಚಪಾತಿ, ರೊಟ್ಟಿ, ರಾಗಿ, ರೈಸು, ವೆಜಿಟೇಬಲ್ಸ್, ಫ್ರೂಟ್ಸ್, ಎಲ್ಲಾ ತರದ್ದು ಸಿರಿಧಾನ್ಯಗಳು ಎಲ್ಲ ಅಡಿಕ್ವೇಟ್ ಕ್ವಾಂಟಿಟಿಯಲ್ಲಿ ತಗೋಬೇಕು. ನೀರು ಜಾಸ್ತಿ ಕನ್ಸಂಪ್ಷನ್ ಮಾಡಬೇಕು. ಮಿನಿಮಮ್ 2 to 2.5 ಲೀಟರ್ ಇನ್ ವಿಂಟರ್ ಅಂಡ್ 3 to 3.5 ಲೀಟರ್ಸ್ ಇನ್ ಸಮ್ಮರ್ ಸೀಸನ್. ಸಾಲ್ಟ್ ಕಮ್ಮಿ ತಗೋಬೇಕು. ಶುಗರ್ ಅಂಡ್ ಸ್ವೀಟ್ಸ್ ಕಮ್ಮಿ ತಗೋಬೇಕು. ಡಯಾಬಿಟೀಸ್ ಇರೋದು ಅವಶ್ಯಕತೆ ಇಲ್ಲ, ಎಲ್ಲರೂ ಶುಗರ್ ಆದಷ್ಟು ಕಮ್ಮಿ ತಗೋಬೇಕು. ಶುಗರ್ ಇಸ್ ಬ್ಯಾಡ್ ಫಾರ್ ಹೆಲ್ತ್. ದಿಸ್ ಇಸ್ ವಾಟ್ ಯು ಶುಡ್ ಈಟ್. ಏನ್ ತಗೋಬಾರ್ದು ಅಂದ್ರೆ ಆಯಿಲಿ ಫುಡ್ಸ್, ಜಂಕ್ ಫುಡ್ಸ್, ಸ್ನಾಕ್ ಫುಡ್ಸ್, ನಾನ್ ವೆಜಿಟೇರಿಯನ್. ಆದಷ್ಟು ನಾನ್ ವೆಜಿಟೇರಿಯನ್ ಅನ್ನ ಕಮ್ಮಿ ಇಡಿ. ಅದು ಹಾರ್ಟ್ ಕಡೆಯಿಂದ ತುಂಬಾ ಬೆಟರ್ ಆಗಿರುತ್ತೆ. ಮೂರನೇದೇನಂದ್ರೆ ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಹ್ಯಾಬಿಟ್ಸ್. ನಾವು 3 ಕಾಡಲ್ಲಿ ಎಷ್ಟು ರಿಪೀಟೆಡ್ ಆಗಿ ಹೇಳ್ತಾ ಇದೀವಿ, ಸ್ಮೋಕಿಂಗ್ ಹ್ಯಾಸ್ ಟು ಸ್ಟಾಪ್. ಬೆಂಗಳೂರಲ್ಲಿ ಸುಮಾರು ಜನ ಗಂಡು ಮಕ್ಕಳಿರ್ಲಿ, ಹೆಣ್ಣು ಮಕ್ಕಳಿರ್ಲಿ ಸ್ಮೋಕಿಂಗ್ ಮಾಡ್ತಾರೆ. ಇದು ಒಂದು ಫ್ಯಾಷನ್ ತರ ಆಗ್ಬಿಟ್ಟಿದೆ. ಅಂದ್ರೆ ಸ್ಮೋಕಿಂಗ್ ಮಾಡಿದ್ರೆ ಏನೋ ಕೂಲೋ ಅಥವಾ ಇಟ್ ಗಿವ್ಸ್ ಎ ಫ್ಯಾಷನ್ ಸ್ಟೇಟ್ಮೆಂಟ್ ಆ ತರ ಆಗ್ಬಿಟ್ಟಿದೆ. ಬಟ್ ಸ್ಮೋಕಿಂಗ್ ಈಸ್ ವೆರಿ 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 ಬ್ಯಾಡ್, ನೋ ಮ್ಯಾಟರ್ ಹೌ ಮಚ್ ಲೆಸ್ ಕ್ವಾಂಟಿಟಿ ಯು ಟೇಕ್. ಹೊಸ ಟರ್ಮ್ಸ್ ಕಾಯಿನ್ ಮಾಡ್ತಿದ್ದಾರೆ ಪೇಷಂಟ್ಸ್. ನಾನು ಕೇಳ್ತೀವಿ, ಸ್ಮೋಕಿಂಗ್ ಮಾಡ್ತೀರಾ? ಇಲ್ಲ ಸರ್, ವಿ ಆರ್ ಸೋಷಿಯಲ್ ಸ್ಮೋಕರ್ ಅಂತಾರೆ. ನಾನು ಸೋಷಿಯಲ್ ಡ್ರಿಂಕರ್ ಕೇಳಿದ್ದೆ, ಸೋಷಿಯಲ್ ಸ್ಮೋಕರ್ ಅಂತ ಫಸ್ಟ್ ಟೈಮ್ ಕೇಳಿದೆ. ಹಂಗಂದ್ರೆ ಏನಂತ ಕೇಳಿದೆ ಅಂದ್ರು, ನಾನು ಬರೀ ಡ್ರಿಂಕ್ಸ್ ಮಾಡುವಾಗ ಸ್ಮೋಕ್ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ ಅಂತ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ನಾನ್ ಸೆನ್ಸ್. ಸ್ಮೋಕಿಂಗ್ ಎನಿ ಕಾರಣಕ್ಕೂ ಆಗ್ಬಾರ್ದು. ಆಲ್ಕೋಹಾಲ್ ಬಿಟ್ರು ಒಳ್ಳೇದು. ಮತ್ತೆ ಇನ್ನೊಂದು ಡೇಂಜರಸ್ ಕೈಂಡ್ಸ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್, ಡ್ರಗ್ಸ್, ಅದೆಲ್ಲ ಏನ್ ಕಾರಣಕ್ಕೂ ಮಾಡಬಾರ್ದು. ಮತ್ತೆ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಬೇಕು. ದಟ್ಸ್ ಆಲ್ ದಟ್ ಇಸ್ ರಿಕ್ವೈರ್ಡ್ ಸರ್. ಎಷ್ಟು ಮಾಡಿದ್ರೆ more than 90% ಏನು ಹಾರ್ಟ್ ಅಟ್ಯಾಕ್ ಆಗಂಗೆ ಇಲ್ಲ.
ವೀಕ್ಷಕರೇ ಗಮನಿಸ್ತಾ ಇರ್ಬೋದು, ತಜ್ಞ ವೈದ್ಯರು ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಯುವ ಸಮುದಾಯ ಯಾಕೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಎನ್ನುವಂತ ವಿಚಾರದ ಕುರಿತಂತೆ ನಾವು ಚರ್ಚೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖ ಕಾರಣಗಳು, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಇದೇ ಕಾರಣ ಆಗ್ತಾ ಇದೆ ಎನ್ನುವಂಥದ್ದು. ನಮ್ಮ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಎಲ್ರಿಗೂ ಆತಂಕ ಆಗಿತ್ತು. ಈ ಹೃದಯಾಘಾತ ಆಗ್ತಾ ಇರೋದು ಯಾಕೆ? ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಊಟ ಮಾಡುವಾಗ್ಲೂ ಬಿದ್ದೋದ್ರು, ನಿಂತಲ್ಲಿ ಬಿದ್ದೋದ್ರು, ಕುಂತಲ್ಲಿ ಬಿದ್ದೋದ್ರು, ಹೀಗೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿ ಇದರ ಬಗ್ಗೆ ಅಧ್ಯಯನವನ್ನು ನಡೆಸುವಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗೋದು ಇತ್ತೀಚಿನ ಜನರ ಜೀವನ ಶೈಲಿಯೇ ಇದಕ್ಕೆಲ್ಲ ಕಾರಣ ಎನ್ನುವಂಥದ್ದು. ಸದ್ಯ ತಜ್ಞ ವೈದ್ಯರು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಹೃದಯಾಘಾತ ಆಗಬಾರ್ದು ಅಂತ ಹೇಳಿದ್ರೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತೇಳಿ ಡಾಕ್ಟರ್ ಅನುಷರಾವ್ ಇವರನ್ನ ಮಾತನಾಡಿಸ್ತಾ ಹೋಗೋಣ. ಇವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಮೇಡಮ್, ಈಗಾಗಲೇ ನೀವು ಗಮನಿಸಿದ್ರೆ ಯಾವೆಲ್ಲ ಡಯಟ್ಗಳನ್ನು ಮಾಡಬೇಕು, ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತಿದ್ರೆ ಏನು ಮಾಡಬೇಕು ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ತಜ್ಞ ವೈದ್ಯರು ಮಾಹಿತಿಯನ್ನು ಕೊಡ್ತಾ ಇದ್ರು. ಅದನ್ನೇ ಮುಂದುವರಿಸ್ತಾ ಹೋಗೋದಾದ್ರೆ ಮೇಡಮ್, ಆಡ್ ಆನ್ ಮಾಡ್ತಾ ಹೋಗೋದಾದ್ರೆ. ಸೊ ಸರ್ ಆಲ್ರೆಡಿ ಹೇಳಿದ್ರು, ಡಯಟ್ ಇಂಪಾರ್ಟೆಂಟ್, ಹೆಲ್ತಿ ಡಯಟ್. ಸೊ ಅದರಲ್ಲಿ ಸೊಪ್ಪು, ತರಕಾರಿ, ಹಣ್ಣು ಜಾಸ್ತಿ ಇಟ್ಕೋಬೇಕು. ಗೋಧಿ, ರಾಗಿ ಯಾವ್ದಾದ್ರೂ ಆಯ್ತು, ಕ್ವಾಂಟಿಟಿ ಲಿಮಿಟ್ ಅಲ್ಲಿ ತಗೋಬೇಕು. ಜಾಸ್ತಿ ಏನೇ ತಗೊಂಡ್ರು ಆರೋಗ್ಯಕ್ಕೆ ಒಳ್ಳೇದಾಗೋದಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಲಿಮಿಟೆಡ್ ಕ್ವಾಂಟಿಟಿ, ಕರೆಕ್ಟ್ ಟೈಮಲ್ಲಿ ತಿನ್ಬೇಕು, ಕರೆಕ್ಟ್ ಟೈಮಲ್ಲಿ ವ್ಯಾಯಾಮ ಮಾಡಬೇಕು. ಏನ್ ತಿನ್ಬಾರ್ದು ಅಂತ ಹೇಳಿದ್ರೆ ತುಪ್ಪ, ಬೆಣ್ಣೆ, ಕರ್ದಿದ್ದು, ಕೊಬ್ಬರಿ ಎಣ್ಣೆ, ಕೋಕೋನಟ್, ಗ್ರೌಂಡ್ ನಟ್, ಕ್ಯಾಶು ನಟ್ಸ್, ಹೈ ಫ್ಯಾಟ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ರೆಡ್ ಮೀಟ್ ಅಬ್ಸಲ್ಯೂಟ್ಲಿ ಡೇಂಜರಸ್, ಯಾಕಂದ್ರೆ ತುಂಬಾ ಫ್ಯಾಟ್ ಕಂಟೆಂಟ್ ಇರತ್ತೆ. ಸೊ ನಾವು ಆರೋಗ್ಯದಲ್ಲಿ, ಆಹಾರದಲ್ಲಿ ಏನ್ ಎಣ್ಣೆ ಯೂಸ್ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸನ್ಫ್ಲವರ್ ಆಯಿಲ್, ಆಲಿವ್ ಆಯಿಲ್, ರೈಸ್ ಬ್ರಾನ್ ಆಯಿಲ್ ಇದೆಲ್ಲ ರಿಲೇಟಿವ್ಲಿ safe for the heart. But anything apart from this, not good. Rich in saturated fats ಅಂತ ಹೇಳ್ತೀವಿ. ಕೋಕೋನಟ್ ಆಯಿಲ್ ಆಗಲಿ, ಪಾಮ್ ಆಯಿಲ್ ಆಗಲಿ, they are all rich in saturated fats causing more chance of heart attacks. And ಹ್ಯಾಬಿಟ್ಸ್ ಅಂತಾನು ಹೇಳ್ತಾ ಇದ್ರು. ಹ್ಯಾಬಿಟ್ಸ್ ಅಲ್ಲಿ ಸ್ಮೋಕಿಂಗ್, ಆಲ್ಕೋಹಾಲ್ ಎಲ್ಲರಿಗೂ ಗೊತ್ತು. ಫಾರ್ ಪೀಪಲ್ ಹೂ ಡು ನಾಟ್ ಸ್ಮೋಕ್ ಆಲ್ಸೋ, ಪ್ಯಾಸಿವ್ ಸ್ಮೋಕಿಂಗ್ ಅಂತ ಏನ್ ಹೇಳ್ತೀವಿ, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಆರ್ ಪ್ಯಾಸಿವ್ ಸ್ಮೋಕಿಂಗ್, ದಟ್ ಈಸ್ ಆಲ್ಸೋ ಅ ವೆರಿ ಬಿಗ್ ರಿಸ್ಕ್ ಫ್ಯಾಕ್ಟರ್. ಅದರಲ್ಲಿ ಕೂಡ 20-30% ರಿಸ್ಕ್ ಆಫ್ ಅಟ್ಯಾಕ್ ಗೋಸ್ ಅಪ್. ಸ್ಮೋಕಿಂಗ್ ಮಾಡುವಂತ ಜನಕ್ಕೆ ನಾವು ಇವತ್ತು ಸ್ಮೋಕಿಂಗ್ ನಿಲ್ಸಿದ್ರೆ ಇಟ್ ಟೇಕ್ಸ್ 2 years ಫಾರ್ ದ ರಿಸ್ಕ್ ಟು ಕಮ್ ಡೌನ್ ಬೈ ಹಾಫ್. ಸೊ 2 ವರ್ಷ ತಗೊಳತ್ತೆ ಹಾಫ್ ಆಗ್ಲಿಕ್ಕೆ. ಅಂಡ್ ಅಬೌಟ್ 3 to 6 years it can become a little more lesser, and up to 15 years after quitting you become equal to a normal person. So ನೀವು ಸ್ಮೋಕಿಂಗ್ 1 ಮಾಡ್ಲಿ 10 ಮಾಡ್ಲಿ, ರಿಸ್ಕ್ ಇಸ್ ರಿಸ್ಕ್. ಎಷ್ಟೇ ಮಾಡಿದ್ರು ಹಾರ್ಟಿಗೆ ತೊಂದರೆ ಆಗುವಂತ ರಿಸ್ಕ್ ಇರತ್ತೆ. ಸೊ ಸ್ಮೋಕಿಂಗ್ ಇಸ್ ಅಬ್ಸಲ್ಯೂಟ್ಲಿ ನೋ. ಆಲ್ಕೋಹಾಲ್ ಜೊತೆ ನೀವು ಏನ್ ಎಣ್ಣೆ ತಿಂಡಿ ಉಪಯೋಗಿಸ್ತೀರಾ ಅದು ಪ್ರಾಬ್ಲಮ್. ಸೊ ಈವನ್ ದೋ ಸರ್ ಹೇಳ್ತಾ ಇದ್ರು, ಪವನ್ ಸರ್ ಮುಂಚೆ ಕೂಡ one ಡ್ರಿಂಕ್ ಇಸ್ ಸ್ಟಿಲ್ ಓಕೆ ಅಂತ ಹೇಳ್ತಾ ಇದ್ರು, ಬಟ್ ಇವಾಗ ಎವ್ರಿಥಿಂಗ್ ಇಸ್ ಬ್ಯಾಡ್ ಫಾರ್ ಹೆಲ್ತ್ ಅಂತ ಅನ್ನೋದು. ಸೊ ಡಯಟ್ ಅಲ್ಲಿ ಪ್ರಿಡಾಮಿನೆಂಟ್ಲಿ ಫೋಕಸ್ ಆನ್ ಅ ಗುಡ್ ಫೈಬರ್ ಡಯಟ್. ಸೊ ಎನಿಥಿಂಗ್ ರಿಚ್ ಇನ್ ಫ್ಯಾಟ್, ಇನ್ಫ್ಲಮೇಷನ್ ಆಗತ್ತೆ, ಬಾಡಿ ರಿಯಾಕ್ಟ್ ಮಾಡತ್ತೆ. ಸೊ ಇನ್ಫ್ಲಮೇಟರಿ ಮಾರ್ಕರ್ಸ್ ನಾವೇನೀಗ HSCRP ಆಗಲಿ, IL ಪ್ರೋಟೀನ್ಸ್ ಅಂತೀವಿ, ಅದೆಲ್ಲ ಚೆಕ್ ಮಾಡ್ತಾರೆ. ಈಗ ರೋಟೀನ್ ಪ್ಯಾಕೇಜ್ ತಗೊಂಡ್ರೆ, ಹೆಲ್ತ್ ಪ್ಯಾಕೇಜ್ ಆರ್ ಬ್ಲಡ್ ವರ್ಕ್, ಇದೆಲ್ಲ ಪ್ಯಾಕೇಜ್ ಅಲ್ಲಿ ನೀವು HSCRP ಆಗಲಿ, ಲೈಪೋಪ್ರೋಟೀನ್ ಎ, ಕೆಲವುದೆಲ್ಲ ಪ್ಯಾರಾಮೀಟರ್ಸ್ ಅವ್ರು ರೆಕಾರ್ಡ್ ಮಾಡಿ ತೋರಿಸ್ತಾರೆ. ಸೊ ದೇ ಆಲ್ ರಿಫ್ಲೆಕ್ಟ್ ಹೈ. And they reflect high because your lifestyle is not good. And ಈ ಪ್ಯಾರಾಮೀಟರ್ಸ್ ನೋಡ್ಕೊಂಡು ಪೇಷಂಟ್ಸ್ ಕೇಳ್ಕೊಂಡ್ ಬರೋರು ಇದ್ದಾರೆ. ಲೈಪೋಪ್ರೋಟೀನ್ ಅಂದ್ರೆ ಏನು, HSCRP ಅಂದ್ರೆ ಏನು. ಈ ಜನರೇಷನ್ ಅಲ್ಲಿ ಎಲ್ಲರೂ ಇಂಟರ್ನೆಟ್ ಎಜುಕೇಟೆಡ್. ದೇ ಆಲ್ ಗೂಗಲ್, ದೇ ಗೂಗಲ್, ದೇ ಲರ್ನ್ ಅಂಡ್ ದೇ ಕಮ್ ಅಂಡ್ ದೇ ಆಸ್ಕ್ ಯು ಏನ್ ಮಾಡೋದು. ಈಗ ಲೈಪೋಪ್ರೋಟೀನ್ ಜಾಸ್ತಿ ಇದೆ, HSCRP ಜಾಸ್ತಿ ಇದೆ. ಸೊ ನಾವು ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ಬೇಕು, ಹೇಗೆ ಬರಬಾರ್ದು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಬೇಕು. ಇದ್ರದ್ದು ಪ್ಯಾರಾಮೀಟರ್ಸ್ ಇಷ್ಟು ಜಾಸ್ತಿ ಇದೆಯಲ್ಲ, ನನಗೆ ರಿಸ್ಕ್ ಜಾಸ್ತಿ ಇದೆ ಅಂತ ಅನ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋಕ್ಕಿಂತ ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಹೆಲ್ತಿ ಲೈಫ್ ಸ್ಟೈಲ್ ಇಟ್ಕೋಬೇಕು, ಬ್ಯಾಡ್ ಹ್ಯಾಬಿಟ್ಸ್ನ ಅವಾಯ್ಡ್ ಮಾಡಬೇಕು, ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಫೋಕಸ್ ಶುಡ್ ಬಿ ಆನ್ ರಿಡ್ಯೂಸಿಂಗ್ ಮೆಂಟಲ್ ಸ್ಟ್ರೆಸ್. Instead, they increase their mental stress by focusing on things which is not required.
ರಿಪೋರ್ಟ್ಸ್ ಅಲ್ಲಿ ನಾವು ನಾರ್ಮಲ್ ಅಂತ ಹೇಳಿದ್ರೆ ಇಲ್ಲ, ಅವರು ಎಲ್ಲ ಗೂಗಲ್ ಮಾಡ್ತಾರೆ, ಒಂದೊಂದ್ ಅಕ್ಷರ ಕೂಡ ಗೂಗಲ್ ಮಾಡ್ಬಿಟ್ಟು ದೆನ್ ದೇ ಕ್ರಿಯೇಟ್ ಸ್ಟ್ರೆಸ್ ಫಾರ್ ದಮ್ ಸೆಲ್ಫ್ ಅನ್ನೆಸೆಸರಿ, ಅನ್ಇನ್ವೈಟೆಡ್. ಸೊ ಇದೆಲ್ಲ ಅವಶ್ಯಕತೆ ಇಲ್ಲ, ಸ್ವಲ್ಪ ನಂಬಿಕೆ ಇಟ್ಕೋಬೇಕು ಕೆಲವು ಸತಿ. ಯಾಕಂದ್ರೆ ಇಫ್ ಯು ಆರ್ ಟೆಲಿಂಗ್ ಇಟ್ಸ್ ನಾರ್ಮಲ್ ದೆನ್ ಇಟ್ ಇಸ್ ನಾರ್ಮಲ್. ಯಾಕಂದ್ರೆ ನಾವೇನ್ ಮನೆಗೆ ಅದನ್ನ ತಗೊಂಡ್ ಹೋಗೋದಿಲ್ಲ. ಏನಾದ್ರು ಇದ್ರೆ ನಾವ್ ಹೇಳ್ಬಿಡ್ತೀವಿ ಪೇಷಂಟ್ಗೆ, ನಿಮ್ಗೆ ಈ ತರ ತೊಂದ್ರೆ ಇದೆ, ಇಲ್ಲ ಏನು ತೊಂದ್ರೆ ಇಲ್ಲ, ಸೊ ನೀವ್ ಯಾಕೆ ಚಿಂತೆ ಮಾಡ್ಬೇಕು, ಯಾಕೆ ಅದನ್ನ ತಗೊಂಡ್ ಹೋಗಿ ಗೂಗಲ್ ಮಾಡ್ಬೇಕು. ದೇ ಆಲ್ ಕ್ರಿಯೇಟ್ invariably stress, which also affects your diet and lifestyle and your overall general health. ವೀಕ್ಷಕರೇ, ಒಂದು ವಿಚಾರ ಅಂತೂ ಸತ್ಯ, ಡಾಕ್ಟರ್ ಅನುಷಾ ರಾವ್ ಅವರು ಹೇಳ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆಯೋ, ಡಾಕ್ಟರ್ ಏನೋ ಎಂದು ಹೇಳಿರ್ತಾರೆ, ಯಾವುದೋ ಒಂದು ಮಾತ್ರೆಯನ್ನು ಬರೆದು ಕೊಟ್ಟಿರ್ತಾರೆ, ಆ ಮಾತ್ರೆಯನ್ನು ನೀವು ಹೋಗಿ ಗೂಗಲ್ ಸರ್ಚ್ ಮಾಡಿರ್ತೀರಾ, ಅಥವಾ ಅವರೇನೋ ಹೇಳಿರ್ತಾರೆ ಅದನ್ನು ಹೋಗಿ ಗೂಗಲ್ ಸರ್ಚ್ ಮಾಡಿ ಮತ್ತೆ ನೀವು ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಸ್ಟ್ರೆಸ್ಸನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಾ. ಅಂಥ ಕೆಲಸಕ್ಕೆ ಹೋಗಬೇಡಿ. ಸಿಕ್ಕಾಪಟ್ಟೆ ಜನ ಯೂಟ್ಯೂಬ್ ಡಾಕ್ಟರ್ಸು, ಗೂಗಲ್ ಡಾಕ್ಟರ್ಸು, ಇನ್ಫ್ಲೂಯೆನ್ಸರ್ಸು ಏನೇನೋ ಹೇಳ್ತಾರೆ, ಅದರ ಬದಲಾಗಿ ತಜ್ಞ ವೈದ್ಯರನ್ನೇ ಸಂಪರ್ಕಿಸಿ ಎನ್ನುವುದಾಗಿ ನಮ್ಮ ಉದ್ದೇಶ ಕೂಡ. ತಜ್ಞ ವೈದ್ಯರು ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಅವರಿಗೂ ಕೂಡ ಕಾಳಜಿ ಇರುತ್ತೆ, ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಡಾಕ್ಟರ್ ನಿಶ್ಚಲ್ ಹೆಗ್ಡೆ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನಮ್ಮ ಪೂರ್ವಜರ ಆರೋಗ್ಯವನ್ನು ಗಮನಿಸೋಣ. ನಮ್ಮ ಪೂರ್ವಜರೆಲ್ಲ ಹೆಲ್ದಿ ಆಗಿರ್ತಾ ಇದ್ರು, 3 ಹೊತ್ತು ಮನೆಯಲ್ಲೇ ತಿಂತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಊಟ ಇದ್ರೂ ಕೂಡ ಹೊರಗಡೆ ತಿನ್ನೋದು ಹೆಚ್ಚಾಗ್ತಾ ಇದೆ. ಇದು ಕೂಡ ಅನಾರೋಗ್ಯಕ್ಕೆ ಆಹ್ವಾನನ ಹೇಗೆ ಸರ್? ಖಂಡಿತ. ಇವಾಗ ಈ ಡೀಪ್ ಫ್ರೈಡ್ ಆಯಿಲಿ ಐಟಮ್ಸ್ ಇಟ್ ಇಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್. ಯಾಕಂದರೆ ಏನಾಗುತ್ತೆ, ನಾವು ಎಣ್ಣೆನ ಹೀಟ್ ಮಾಡ್ತಾ ಇದ್ದಂಗೂ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನಾಗುತ್ತೆ, ಬಾಡಿ ಒಳಗಡೆ ಹೋದಾಗ ಎಲ್ಲ ಆರ್ಟ್ರಿ ವಾಲಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಬ್ಲಾಕ್ ಸ್ಟಾರ್ಟ್ ಮಾಡೋಕ್ಕೆ ಕ್ರಿಯೇಟ್ ಮಾಡುತ್ತೆ. ಸೊ ಅದರಿಂದ ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕು, ಕಿಡ್ನಿ ತೊಂದರೆ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಈ ರಿಪೀಟೆಡ್ ಹೀಟಿಂಗ್ ಆಫ್ ದ ಆಯಿಲ್ ಇಸ್ ವೆರಿ ಬ್ಯಾಡ್. ಅದಕ್ಕೆ ಡೀಪ್ ಫ್ರೈಡ್ ಐಟಮ್ಸನ್ನು, ಜಂಕ್ ಫುಡ್, ಫ್ರೈಸು, ಸಮೋಸಾಸು ಅದೆಲ್ಲ ಅವಾಯ್ಡ್ ಮಾಡೋದು, ವಡ ಅದೆಲ್ಲ ಆದಷ್ಟು ಇದು ಅವಾಯ್ಡ್ ಮಾಡ್ಬೇಕು ನಾವು. ಮತ್ತೆ ಸೆಕೆಂಡ್ ಥಿಂಗ್ ಅಂದ್ರೆ, ಇವಾಗ ಈ ರೋಡ್ ಸೈಡ್ ಅಲ್ಲೆಲ್ಲ ಆಯಿಲ್ಸ್ ಚೇಂಜ್ ಮಾಡಲ್ಲ ಅವರು, ಎಸ್ಪೆಷಲಿ ಚಿಕ್ಕದು ಶಾಪ್ಸ್ ಅಲ್ಲಿ, ಫ್ರೂಟ್ ಸ್ಟ್ರೀಟ್ಸ್ ಅಲ್ಲಿ. ಅಂಡ್ ಐ ಆಲ್ಸೋ ಹರ್ಡ್ ದಟ್ ಇವರೆಲ್ಲ ಹೋಗ್ಬಿಟ್ಟು ದೊಡ್ಡ ಹೋಟ್ಲಲ್ಲಿ ಯೂಸ್ಡ್ ಎಣ್ಣೆ ತಗೊಂಡ್ಬರ್ತಾರೆ. ಸೊ ಆಲ್ರೆಡಿ ಅದು ಬಿಸಾಕಿರೋದು ಎಣ್ಣೆ, ಅದನ್ನ ತಗೊಂಡ್ಬಂದು ಮತ್ತೆ ಹೀಟ್ ಮಾಡಿಬಿಟ್ಟು ಮತ್ತೆ ಅದರಲ್ಲಿ ಇದು ಮಾಡಿಬಿಟ್ಟು ಚಿಪ್ಸು ಅದೆಲ್ಲ ಮಾಡಿಬಿಟ್ಟು ಕೊಡ್ತಾರೆ. ಸೊ ದಟ್ ಈಸ್ ವೆರಿ ಹಾರ್ಮ್ಫುಲ್ ಫಾರ್ ಯೋರ್ ಹೆಲ್ತ್. ಕೆಲವು ಪೇಷಂಟ್ಸ್ ಅಲ್ಲಿ ಕೇಳಿದ್ರೆ ಯಂಗ್ 35-40 ಇಯರ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬಂದಿರ್ತಾರೆ. ಶುಗರ್ ಇರಲ್ಲ, BP ಇರಲ್ಲ, ಕೊಲೆಸ್ಟ್ರಾಲ್ ಅವ್ರದ್ದು ಇರಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಏನು ಇರಲ್ಲ. ಸ್ಮೋಕಿಂಗ್ ಇದೆಯಾ ಕೇಳಿದ್ರೆ ಅದು ಇಲ್ಲ ಸರ್ ಅಂತಾರೆ. ಮನೇಲಿ ಯಾರಾದರೂ ಸ್ಮೋಕ್ ಮಾಡ್ತಾರೆ, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಏನಿದೆ ಅದು ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಹಿಸ್ಟ್ರಿ ತಗೊಂಡಾಗ ಎಷ್ಟೋ ವರ್ಷದಿಂದ ಅವರು ಈ ರೋಡ್ ಸೈಡ್ ಐಟಮ್ಸ್ ಅನ್ನು ತುಂಬಾ ಜಾಸ್ತಿ ತಿಂತಾ ಇರ್ತಾರೆ. ಈ ಎಣ್ಣೆದು ಆಕ್ಚುಲಿ ಡೀಪ್ ಫ್ರೈಡ್ ಆಯಿಲಿ ಐಟಮ್ಸು. ಇವಾಗ ಮನೇಲಿ ಒಂದು ಸ್ವಲ್ಪ ಎಣ್ಣೆ ತರಕಾರಿಗೆಲ್ಲ ಹಾಕ್ತೇವೆ, ಅದೆಲ್ಲ ಏನು ಇದು ಮಾಡಲ್ಲ. ನಮ್ಮ ಪೂರ್ವಜಕರು ಸಹ ಆ ಎಣ್ಣೆಗಳೆಲ್ಲ ಯೂಸ್ ಮಾಡ್ತಾ ಇದ್ರು, ಅವರು ಏನು ತೊಂದರೆ ಆಗ್ತಿರ್ಲಿಲ್ಲ. ಆದರೆ ರಿಪೀಟೆಡ್ ಆಗಿ ಹೀಟ್ ಮಾಡಿ ರೀಯೂಸ್ ಮಾಡೋದು, ಹೀಟ್ ಮಾಡಿ ರೀಯೂಸ್ ಮಾಡೋದು, ಆ ಎಣ್ಣೆ ದಟ್ ಇಸ್ ವೆರಿ ಹಾರ್ಮ್ಫುಲ್. ದಟ್ ಇಸ್ ಮೇನ್ culprit for causing all these blocks in the arteries. ಬಟ್ ಆಹಾರ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ವ್ಯಕ್ತಿಗೂ. ಇತ್ತೀಚಿನ ದಿನಗಳಲ್ಲಿ ರಸ್ತೆ ಬದಿಗಳಲ್ಲಿ ಅಥವಾ ಫುಡ್ ಸ್ಟ್ರೀಟ್ಗಳಲ್ಲಿ ಆಹಾರ ತಿಂತಾ ಇರುವಂತ ಕಾರಣಕ್ಕಾಗೂ ಕೂಡ ಹೃದಯಾಘಾತಗಳು ಹೆಚ್ಚಾಗ್ತಾ ಇವೆ. ಡಾಕ್ಟರ್ ಪವನ್ ಅವರೇ, ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ನಾನು ಫಿಟ್ನೆಸ್ ಬಗ್ಗೆ ಫೋಕಸ್ ಮಾಡಬೇಕು ಅಂತೇಳಿ ಜಿಮ್ಮಿಗೆ ಹೋಗ್ತಾರೆ, ಅಥವಾ ಬೇರೆ ಒಂದು ಕಡೆ ಫಿಟ್ನೆಸ್ ಸೆಂಟರ್ಗೆ ಹೋಗ್ತಾರೆ. ಇಲ್ಲಿ ಅವರು ತೆಗೆದುಕೊಳ್ಳುವಂತ ಸಪ್ಲಿಮೆಂಟ್ಸ್ಗಳು ಇದು ಕೂಡ ಹೃದಯಾಘಾತಕ್ಕೆ ಕಾರಣವಾಗ್ತಾ ಇದೆಯಾ, ಹೇಗೆ ಸರ್? ಹೌದು ಸರ್, ಸುಮಾರು ಯಂಗ್ ಜನರೇಷನ್ ಒಂದ್ ಸೈಡ್ ನಾವು ನೋಡ್ತೀವಿ ಎಕ್ಸರ್ಸೈಸ್ ಮಾಡಲ್ಲ, ಇನ್ನೊಂದ್ ಸೈಡ್ ಇರ್ತೀವಿ ಓವರ್ ಎಕ್ಸರ್ಸೈಸ್ ಮಾಡ್ತಾರೆ. ಮಸಲ್ ಬಿಲ್ಡಿಂಗು 2-3 hours ಎಕ್ಸರ್ಸೈಸ್ ವಿತ್ ಸಪ್ಲಿಮೆಂಟ್ಸ್ ಎಕ್ಸರ್ಸೈಸ್. ವಿ ಡು ನಾಟ್ ರೆಕಮೆಂಡ್ ಎನಿ ಆಫ್ ದಿಸ್. ಎಸ್, ಯು ಆರ್ ರೈಟ್. Certain kinds of supplements are harmful for the overall health and heart attack in particular. Better not to take any supplements at gym. Maximum 1 hour exercise ಮಾಡಿ ಸಾಕು. ಅದರ ಮೇಲೆ ಮಾಡಿದ್ರೂ ಸಹ ಅದು ಹಾರ್ಮ್ಫುಲ್ ಆಗಿರುತ್ತೆ. Any good thing if done in excess can be harmful. So exercise ನು ಜಾಸ್ತಿ ಮಾಡಬೇಡಿ, ಮತ್ತೆ ಯಾವುದೇ ತರದ್ದು ಸಪ್ಲಿಮೆಂಟ್ಸ್ ತಗೋಬೇಡಿ. ನಿಮ್ಗೆ ಪ್ರೋಟೀನ್ ಇಂಟೇಕ್, ನಿಮಗೆ ವೆಜಿಟೇರಿಯನ್ ಇದ್ರೆ there are certain food, ನೀವು ನಾನ್ ವೆಜಿಟೇರಿಯನ್ ಇದ್ರೆ there are certain kind of food wherein you will have the protein intake. ಬಟ್ ಎಕ್ಸರ್ಸೈಸ್ ಓವರ್ ಆಲ್ ಫ್ಯೂ ಟಿಪ್ಸ್ ನಾನು ಕೊಟ್ಬಿಡ್ತೀನಿ. ಸುಮಾರು ಜನ ಜಿಮ್ ಜಂಕೀಸ್ ಅಂತೀವಿ, ಆಲ್ವೇಸ್ ಇನ್ ಜಿಮ್, ಮಸಲ್ ಬಿಲ್ಡಿಂಗು ಅದು ಇದು. ಒನ್ ಥಿಂಗ್ ಯು ರಿಮೆಂಬರ್, ಇಫ್ ಯು ಓವರ್ ಎಕ್ಸರ್ಸೈಸ್ ದಟ್ ಈಸ್ ಹಾರ್ಮ್ಫುಲ್. ಡಿವೈಡ್ ಯೋರ್ ಡೇಸ್, 1 day ಲೆಗ್ ಡೇನೋ ಆರ್ಮ್ ಡೇನೋ ಅದೆಲ್ಲ ಡಿವೈಡ್ ಮಾಡಿ ಒನ್ ಬಾಡಿ ಪಾರ್ಟ್ ನ ಒನ್ ಡೇ ಮಾಡಿ, ಎಲ್ಲ ಒಂದೇ ಡೇ ಮಾಡಕ್ ಹೋಗ್ಬೇಡಿ. ಮತ್ತೆ ಕೀಪ್ ಯೋರ್ ಸೆಲ್ಫ್ ವೆಲ್ ಹೈಡ್ರೇಟೆಡ್ ಡ್ಯೂರಿಂಗ್ ಎಕ್ಸರ್ಸೈಸ್. ನೀರ್ ಚೆನ್ನಾಗಿ ಕುಡಿತಾ ಇರಿ, ನಡುವೆ 100 ml 150 ml ಎವ್ರಿ 15 to 20 minutes.
ವಾರ್ಮ್ ಅಪ್ ಮಾಡಿ ಫಸ್ಟ್, ಡೈರೆಕ್ಟ್ ಮಸಲ್ ಟ್ರೈನಿಂಗ್ ಹೋಗಬೇಡಿ. ಒಂದು 5 to 10 minutes or 15 minutes ವಾರ್ಮ್ ಅಪ್, ದಟ್ ಇನ್ಕ್ಲೂಡ್ಸ್ ಕಾರ್ಡಿಯಾಕ್ ರಿಲೇಟೆಡ್ ಎಕ್ಸರ್ಸೈಸಸ್, ಸ್ಟ್ರೆಚಿಂಗ್ಸ್ ಮತ್ತೆ ಟ್ರೆಡ್ಮಿಲ್ಲಿಂಗ್ ಮಾಡಿ. ಆಮೇಲೆ ಜಿಮ್ ವೇಟ್ ಟ್ರೈನಿಂಗ್ ಎಲ್ಲ ಸ್ಟಾಪ್ ಆದ್ಮೇಲೆ ಕೂಲ್ ಡೌನ್ ಅಂಡ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಿನೇ ಮನೆಗೆ ಹೋಗಿ ವಾಪಸ್ಸು. ಎಕ್ಸರ್ಸೈಸ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ, ಇನ್ ಪ್ರಾಪರ್ ವೇ ಮಾಡಿದ್ರೆ ದಟ್ ಈಸ್ ವೆರಿ ಬೆನಿಫಿಷಿಯಲ್. ಬಟ್ ನೀವು ನಿಮ್ ಬೇಕಾದಂಗ್ ಮಾಡಿ ತುಂಬಾ ಅವರ್ಸ್ ಸ್ಪೆಂಡ್ ಮಾಡಿ ಆಮೇಲೆ ಬೇಕಾಗಿಲ್ದೆಲ್ಲ ಸಪ್ಲಿಮೆಂಟ್ಸ್ ತಗೊಂಡ್ರೆ ಎಕ್ಸರ್ಸೈಸ್ ಕ್ಯಾನ್ ಬಿ ಯುವರ್ ಎನಿಮಿ. ಎಸ್ ಡಾಕ್ಟರ್ ಅನುಷರಾವ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಜಿಮ್ ಟ್ರೈನರ್ಗಳೇ ಡೈಟಿಷಿಯನ್ಗಳಾಗ್ತಾ ಇದ್ದಾರೆ. ಡೈಟಿಷಿಯನ್ ಅಂತ ಒಬ್ರು ಇದ್ದಾರೆ, ಅದನ್ನೇ ಮರೆತು ಅವರು ಕೆಲವೊಂದಿಷ್ಟು ಆಹಾರ ಪದ್ಧತಿಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ನೀವು ಈ ವರ್ಕೌಟ್ ಮಾಡಿದ್ರೆ ಇಷ್ಟು ತಿನ್ಬೇಕು, ಈ ರೀತಿಯಾಗಿ ತಿನ್ಬೇಕು, ಈ ಸಪ್ಲಿಮೆಂಟ್ಸ್ಗಳನ್ನ ತಗೊಳ್ಬೇಕು ಅಂತೇಳಿ. ಮೇಡಮ್ ಕೇಳ್ತಾ ಇದೆಯಾ? ನಾನು ಕೇಳಿದ ಪ್ರಶ್ನೆ ಅರ್ಥ ಆಯ್ತಾ? ಸೊ ನಮ್ಮ ಪ್ರಕಾರ ಮೆಡಿಕಲಿ ಅಗ್ರೆಸಿವ್ ಎಕ್ಸರ್ಸೈಸ್ ಆರ್ ವೇಟ್ ಟ್ರೈನಿಂಗ್ ಇಂಡಿಕೇಟೆಡ್ ಇಲ್ಲ. ಅಕಾರ್ಡಿಂಗ್ ಟು ಅಸ್ ನಾವೇನ್ ಹೇಳ್ತೀವಿ, ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್ ಫಾರ್ ಎನಿ ಒನ್. ಪ್ರೊಸೀಜರ್ ಆಗಿರ್ಲಿ ಆಗದೆ ಇರ್ಲಿ, ಕಾರ್ಡಿಯಾಕ್ ಪ್ರಾಬ್ಲಮ್ ಇರ್ಲಿ ಬಿಡ್ಲಿ, the safest exercise anybody can do is walking. Half an hour to 45 minutes, or in a week 150 minutes is what we recommend. Walking is the safest. ನೀವು ಜಿಮ್ ಅಲ್ಲಿ ಹೋದ್ರು ಕೂಡ treadmill, cycling, cardio related exercise are much more safe. Weight training prakara gym trainers did give a diet, but I'm not sure yav tara diet kodtare anta. But what I would still say is focus on more fibers, more greens. They are all good. Plant-based proteins is what we advise, not really the canned proteins or whey proteins. They are not really healthy. They're not considered very healthy. And steroid supplements, of course, not healthy. So they increase the cardiac risk factors or chances of developing cardiac problems in near future. So the safest exercise is still just walking. You necessarily need not go to a gym. You can walk anywhere. You just have to find a place to have an effective walking. Even when you're walking, now we focus martivi is to achieve the heart rate. So for anybody, 220 minus age is what you should achieve. And heart rate na achieve ಮಾಡಿ, you should maintain that heart rate for 10 to 15 minutes to have an effective workout session. So if you maintain for 10 to 15 minutes the heart rate 220 minus age, so if you are 50 years, so it'll be around 150 heart rate ನೀವು achieve ಮಾಡ್ಬೇಕು. ಅದನ್ನ 10-15 minutes maintain ಮಾಡಿದ್ರೆ you burn a lot of calories. And it's not we are not telling you to go for a jog or do a weight training. They are actually not so beneficial. And in fact, ಈ ತರ heavy weight training ಮಾಡುವಾಗ the heart also starts doing a bit of gym. So it starts working a lot, muscle ಸ್ವಲ್ಪ fat ಆಗತ್ತೆ, we call athlete's heart. So ಅದು muscle fat ಇರೋದ್ರಿಂದ there's risk of sudden collapse. So anything in excess is not good. So you have to focus on limiting. Every day should be planned, scheduled training. No excess of any working session or training session is helpful. Focus is only on a limited cardio related activity. Walking, cycling, they're all very safe. Weight training, you should plan and do. Anything more than 10 kilos is little bit careful. You should watch out for problems that can occur later. If you're habitual, little progressively, but not at a time. They can cause sudden death, sudden collapse, and heart muscles become more fat, causing again chances of collapse and giddiness and falls. Yes madam. ಡಾಕ್ಟರ್ ನಿಶ್ಚಲ್ ಹೆಗ್ಡೆ ಅವರೇ, ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ಪಡ್ತಾ ಇದ್ವಿ ಅದೆಷ್ಟೋ ಸೆಲೆಬ್ರಿಟಿಗಳು, ಹೆಂಗಿರುವಂಥ ಸೆಲೆಬ್ರಿಟಿಗಳು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಎನ್ನುವಂಥ ವರದಿಗಳು. ಅವರ ಜೀವನ ಶೈಲಿಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅವ್ರು ಯಾವುದೋ ಬೇರೆ ಡಯಟ್ಗಳನ್ನು ಮಾಡ್ತಾ ಇದ್ರು. ಈ ಕೀಟೋ ಡಯಟ್ ಎನ್ನುವಂಥ ವಿಚಾರವನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇದ್ವಿ ಈ ಸೆಲೆಬ್ರಿಟಿಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ. ಇನ್ನೊಂದು ಕಡೆಯಲ್ಲಿ ನಾನು ಸರ್ ಹತ್ರ ಕೂಡ ಕೇಳ್ತಾ ಇದ್ದೆ, ಡಾಕ್ಟರ್ ಪವನ್ ಅವ್ರ ಹತ್ರ ಕೂಡ ಕೇಳ್ತಾ ಇದ್ದೆ, ಈ ಜಿಮ್ಗೆ ಹೋಗುವಂಥ ಸಂದರ್ಭದಲ್ಲಿ ಜಿಮ್ ಟ್ರೈನರ್ಗಳು ಕೂಡ ಡಾಕ್ಟರ್ ಆಗಿಬಿಡ್ತಾ ಇದ್ದಾರೆ. ಅವ್ರು ಕೊಡುವಂಥ ಸಪ್ಲಿಮೆಂಟ್ಸು, ಅವ್ರು ಕೊಡುವಂಥ ಡಯಟು, ಇದೆಲ್ಲವೂ ಕೂಡ ಮಾರಕ ಆಗ್ತಾ ಇದೆ ಎನ್ನುವುದಾಗಿ ಯೂಶುವಲಿ ನೋಡ್ತಾ ಹೋಗೋದಾದ್ರೆ ಸರ್, ಯಾವುದೇ ಒಂದು ಜಿಮ್ ಆಗಿರ್ಬೋದು,
ಆಗಿರ್ಬೋದು, ಯಾವುದೇ ಒಂದು ಫಿಟ್ನೆಸ್ ಸೆಂಟರ್ ಆಗಿರ್ಬೋದು, ಅಲ್ಲಿ ನಮ್ಮ ದೇಹಕ್ಕೆ ಏನು ಸೂಕ್ತ ಎನ್ನುವಂಥದ್ದು ಅವ್ರಿಗೆ ಗೊತ್ತಿರುತ್ತಾ? ಒಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಥವಾ BP ಶುಗರ್ ಹೇಗಿದೆ, ಇದ್ರ ಮೇಲೆ ವರ್ಕೌಟ್ ಕೊಟ್ಟರೆ ಬೆಟರ್ ಅಲ್ವಾ, ಹೇಗೆ ಸರ್? ನೋಡಿ, ಐ ಹ್ಯಾವ್ ಸೀನ್ ಜಿಮ್ ಟ್ರೈನರೇ ನನ್ನ ಹತ್ರ ಒಂದು ಸತಿ ಬಂದಿದ್ರು, ಸರ್ ತುಂಬ ಸುಸ್ತಾಗ್ತಿದೆ, ಉಸಿರಾಡೋಕೆ ಆಗ್ತಾ ಇಲ್ಲ ಅಂತ. ಅವಾಗ ಅವ್ರದ್ದು ಇಕೋ ಮಾಡಿ ನೋಡಿದಾಗ ಹಾರ್ಟ್ ಪಂಪಿಂಗು 10% ಇತ್ತಷ್ಟೇ. ನಾರ್ಮಲ್ 60% ಇರಬೇಕು, ಅವ್ರದ್ದೇ ಹಾರ್ಟ್ ಪಂಪಿಂಗು 10% ಇತ್ತಷ್ಟೇ. ಆದರೆ ಬಾಡಿ ನೋಡಿದ್ರೆ ಮಸಲ್ಸ್ ಎಲ್ಲ ಇಶ್ಯೂಸ್ ದೊಡ್ಡದಾಗಿ ಬಾಡಿ ಬಿಲ್ಡರ್ ಥರ ಇದ್ರು. ಸೊ ಅವ್ರದ್ದು ಹಿಸ್ಟ್ರಿ ತಗೊಂಡಾಗ ಹೀಸ್ ಟು ಟೇಕ್ ಸಮ್ ಸ್ಟಿಮ್ಯುಲೆಂಟ್ಸ್ ಅಂತೆ, ಇಂಜೆಕ್ಷನ್ಸ್ ತಗೊಂತಿದ್ರು ಫಾರ್ ಡ್ಯೂರಿಂಗ್ ದ ವೇಟ್ ಲಿಫ್ಟಿಂಗ್ ಎಲ್ಲ. ಆಮೇಲೆ ಆ ಇಂಜೆಕ್ಷನ್ ಏನಿದೆ ನೋಡಿದ್ರೆ ಇಟ್ ಇಸ್ ಅಡ್ರಿನಾಲಿನ್. ಏನಾದರೂ ಪೇಷಂಟ್ ಎಲ್ಲ ಅರೆಸ್ಟ್ ಆದಾಗ ನಾವು ಕೊಡ್ತೇವಲ್ವ, ಆ ಇಂಜೆಕ್ಷನ್ಸ್ ಎಲ್ಲ ತಗೊಂಡು ಎಕ್ಸರ್ಸೈಸ್ ಮಾಡ್ತಾ ಇದ್ರು. So that is very very harmful for the heart. So ejection fraction 10% ಆಗಿತ್ತು. He can collapse and die anytime. ಅಂತರ ಸಿಚುವೇಶನ್ he has brought himself to such a position. So ಅದೆಲ್ಲ ಸೈಂಟಿಫಿಕ್ ಇಲ್ಲ ಅವ್ರದ್ದು. ಮ್ಯಾಕ್ಸಿಮಮ್ ಅವ್ರು ಏನು ಅಡ್ವೈಸ್ ಕೊಡ್ತಾರೆ ಸಪ್ಲಿಮೆಂಟ್ಸ್ ಬಗ್ಗೆ, ಅದ್ರ ಬಗ್ಗೆ ಇಟ್ ಇಸ್ ನಾಟ್ ಸೈಂಟಿಫಿಕ್ಲಿ ಅಡ್ವೈಸ್ಡ್ ಟು ಫಾಲೋ ದ್ಯಾಟ್. ಬಟ್ ಕೆಲವರು ಇರ್ತಾರೆ ಹೂ ಆರ್ ವೆಲ್ ನೋನ್ ಡಯಟ್ರಿಷಿಯನ್ಸ್. ಸೊ ದೇ ವಿಲ್ ಗಿವ್ ಯು ಅ ಬ್ಯಾಲೆನ್ಸ್ಡ್ ಡಯಟ್ ಅಂತಾರೆ. ಆ್ಯಂಡ್ ಕೀಟೋ ಡಯಟ್ ಇಸ್ ಹಾರ್ಮ್ಫುಲ್ ಬಿಕಾಸ್ ಕೀಟೋ ಡಯಟ್ ಅಂದರೆ ಲೋ ಕ್ಯಾಲರಿ ಹೈ ಫ್ಯಾಟ್ ಡಯಟ್ ಅಂತ. ಸೊ ಹೈ ಫ್ಯಾಟ್ ಡಯಟ್ ಇಸ್ ವೆರಿ ಹಾರ್ಮ್ಫುಲ್. ಒಂದೇ ಸತಿಗೆ ಕ್ಯಾಲರೀಸ್ ಕಡಿಮೆ ಮಾಡಿಬಿಟ್ಟು ಅಷ್ಟೊಂದು ಜಾಸ್ತಿ ಫ್ಯಾಟಿ ಡಯಟ್ ತಗೊಂಡ್ರೆ ಇಟ್ ಕ್ಯಾನ್ ಗೋ ಆ್ಯಂಡ್ ಕಾಸ್ ಬ್ಲಾಕ್ಸ್ ಆಲ್ ಇನ್ ಯುವರ್ ಆರ್ಟ್ರೀಸ್ ಆ್ಯಂಡ್ ಆಲ್, ಆ್ಯಂಡ್ ಹಾರ್ಟ್ ಅಟ್ಯಾಕ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಕೀಟೋ ಡಯಟ್ ಇಸ್ ಡೆಫಿನೆಟ್ಲಿ ಹಾರ್ಮ್ಫುಲ್. ದೋ ಸಪ್ಲಿಮೆಂಟ್ಸ್ ಆ್ಯಂಡ್ ಸ್ಟಿಮ್ಯುಲೆಂಟ್ಸ್ ಆರ್ ಡೆಫಿನೆಟ್ಲಿ ಹಾರ್ಮ್ಫುಲ್. ಏನಾದರೂ ಇಫ್ ದೇರ್ ಇಸ್ ಅ ವೆಲ್ ಟ್ರೈನ್ಡ್ ಡಯಟ್ರಿಷಿಯನ್ ಇನ್ ದ್ಯಾಟ್ ಜಿಮ್ who can give you proper advice, then you can follow his advice. Otherwise it's better to go to a well-known dietitian with certificates and with experience. ನಾನು ಅದಕ್ಕೆ ಹೇಳಿದೆ ಸರ್ ಆಗಲೇ, ಜಿಮ್ ಟ್ರೈನರ್ ಯಾವತ್ತೂ ಡಯಟಿಷಿಯನ್ ಆಗೋದಿಲ್ಲ ಅಂತೇಳಿ. ಸಿಕ್ಕಾಪಟ್ಟೆ ಜಿಮ್ ಟ್ರೈನರ್ಗಳು ಡಯಟ್ ಅನ್ನ ಕೊಡ್ತಾರೆ ಡಯಟಿಷಿಯನ್ ರೀತಿಯಲ್ಲಿ. ಬಟ್ ಡಯಟಿಷಿಯನ್ ಅಂತಾನೆ ಬೇರೆ ಇರ್ತಾರೆ. ಅವ್ರು ಕೊಡುವಂತ ಊಟ ಉಪಹಾರಗಳು, ಅವ್ರು ಕೊಡುವಂತ ಡಯಟ್ಗಳನ್ನ ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ನಮ್ಮ ಆರೋಗ್ಯ ಹೆಲ್ದಿ ಆಗಿರುತ್ತೆ. ಕರೆಕ್ಟ್, ಖಂಡಿತ. ಪ್ರೊಫೆಷನಲ್ಸ್ ಯಾರು ಇರ್ತಾರೆ ಅವ್ರದ್ದೇ ನೀವು ಕೇಳಬೇಕು. ಆ್ಯಂಡ್ ಅನದರ್ ಥಿಂಗ್ ಇಸ್ ದಟ್ ನೀವು ಮೈಲ್ಡ್ ಟು ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು. ಅಂದರೆ ಬ್ರಿಸ್ಕ್ ವಾಕಿಂಗ್ ದಟ್ ಇಸ್ ದ ಬೆಸ್ಟ್ ಎಕ್ಸಸೈಸ್ ದಟ್ ಯು ಕ್ಯಾನ್ ಹ್ಯಾವ್. ಆ ಥರ ಎಕ್ಸಸೈಸ್ ಮಾಡುವಾಗ ಮನೆ ಊಟನೇ ನಿಮ್ಗೆ ಸಾಕಾಗುತ್ತೆ. ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಸ್ಪೆಷಲ್. ಔಟ್ಸೈಡ್ ಫುಡ್ಡು, ಜಂಕ್ ಫುಡ್ಡು, ಡೀಪ್ ಫ್ರೈಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿ ಮನೆ ಊಟ ಏನು ನಿಮ್ಮದು ಮನೇಲಿ ಮಾಡ್ತಾರೆ ಅದನ್ನು ತೊಗೊತೀರಿ. ಬ್ರಿಸ್ಕ್ ವಾಕ್ ಮಾಡಿ, ಮೈಲ್ಡ್ ಟು ಮಾಡ್ರೇಟ್ ಇಂಟೆನ್ಸಿಟಿ, ದಟ್ ಇಸ್ ಬೆಸ್ಟ್ ಫಾರ್ ಎವ್ರಿಬಡಿ. ಏನಾದರೂ ಸಂಬಡಿ ಇಸ್ ಗೋಯಿಂಗ್ ಫಾರ್ ಅ ಕಾಂಪಿಟೇಷನ್, weight training, in that time you take help of the proper professionals. Diet dietitian alli, gym alli well known gym trainers who go by the scientific methods, not by unscientific methods. Well sir. ಡಾಕ್ಟರ್ ಪವನ್ ಸರ್, ಈಗ ಯಂಗ್ ಜನರೇಷನ್ ಬಗ್ಗೆ ನಾವು ಸಿಕ್ಕಾಪಟ್ಟೆ ಮಾತನಾಡಿದ್ವಿ. ಈಗ ಸ್ವಲ್ಪ ವಯಸ್ಕರ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಈ 45-50 ವರ್ಷ ದಾಟಿದವರು, ಇವರಿಗೆ BP ಇರುತ್ತೆ, ಇವರಿಗೆ ಶುಗರ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅವರು ತಮ್ಮ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು ಸರ್? ಓಕೆ, ತುಂಬಾ ಉತ್ತಮ ಪ್ರಶ್ನೆ. ಒಂದನೇದು ಮೋಸ್ಟ್ ಇಂಪಾರ್ಟೆಂಟ್, BP ಶುಗರ್ ಇರೋರಿಗೆ ಗೊತ್ತೇ ಇರಲ್ಲ. ನಿಮ್ಗೆ ಗೊತ್ತಾ, ಇದು BP ಡಿಟೆಕ್ಟ್ ಆಗೋದು, ಶುಗರ್ ಡಿಟೆಕ್ಟ್ ಆಗೋದು, ಕೊಲೆಸ್ಟ್ರಾಲ್ ಡಿಟೆಕ್ಟ್ ಆಗೋದು ಆಫ್ಟರ್ ಅನ್ ಇವೆಂಟ್. ಇಂಡಿಯಾದಲ್ಲಿ ಅರ್ಲಿ ಡಿಟೆಕ್ಟೇ ಆಗಲ್ಲ, ಯಾಕಂದ್ರೆ ಅರ್ಲಿಗೆ ಸಿಂಪ್ಟಮ್ಸೇ ಇರಲ್ಲ. ಈಗ BP ನಿಮ್ದು ಎಷ್ಟಾನ್ ವರ್ಷಾನ್ಗಟ್ಲೆ 160, 170 ಇರ್ಬೋದು, ಕೊಲೆಸ್ಟ್ರಾಲ್ 200 ಇರ್ಬೋದು, ಶುಗರ್ 250 ಇರ್ಬೋದು. ನಿಮಗ್ ಗೊತ್ತೇ ಆಗಂಗಿಲ್ಲ ರೀ, ಯಾಕಂದ್ರೆ ಅದಕ್ಕೆ ಸಿಂಪ್ಟಮ್ಸೇ ಇರಲ್ಲ. ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಸೈಲೆಂಟ್ ಕಿಲ್ಲರ್ಸ್. ಆಯ್ತಾ? ಸೊ ಟಿಲ್ ಯು ಟೆಸ್ಟ್ ಇಟ್ ಯು ವಿಲ್ ನಾಟ್ ನೋ. ಸುಮಾರು ಸಲ ಅಟ್ಯಾಕ್ ಆಗಿರುತ್ತೆ. ನಾವ್ ಹೇಳ್ದವಲ್ಲ, ನಾವು ರಿಸ್ಕ್ ಫ್ಯಾಕ್ಟರ್ ಅನಾಲಿಸಿಸ್ ಮಾಡ್ತೀವಿ ಹಾರ್ಟ್ ಅಟ್ಯಾಕ್ ಆದ್ಮೇಲೆ. ಅಲ್ಲಿ ಗೊತ್ತಾಗುತ್ತೆ ಶುಗರ್ 300 ಬಂದಿರುತ್ತೆ, ಕೊಲೆಸ್ಟ್ರಾಲ್ 200 ಇರುತ್ತೆ, BP 220 ಇರುತ್ತೆ. ಏನ್ ಸರ್ ನಿಮಗೆ ಗೊತ್ತೇ ಇರ್ಲಿಲ್ವಾ ಅಂತ ಕೇಳ್ತೀವಿ. ಹೇಳ್ತಾರೆ, ನಾವ್ ಯಾಕೆ ಹೋಗ್ಬೇಕು ಡಾಕ್ಟರ್ ಕಡೆ, ನಮಗೇನು ಆರಾಮಾಗಿದ್ವಿ. ನಾವು ತುಂಬಾ ಪ್ರೈಡ್ ಇಂದ ಹೇಳ್ತಾರೆ, ಫಸ್ಟ್ ಟೈಮ್ ನಾನು ಹಾಸ್ಪಿಟಲ್ಗೆ ಬಂದಿದ್ದು, ಲೈಫ್ ಅಲ್ಲೇ ಹಾಸ್ಪಿಟಲ್ಗೆ ಹೋಗಿಲ್ಲ ಅಂತ ಹೇಳ್ತಾರೆ. ನಮಗ್ ತೊಂದರೆನೇ ಇರ್ಲಿಲ್ಲ, ನಾವ್ ಯಾಕೆ ಟೆಸ್ಟ್ ಮಾಡ್ಬೇಕಿತ್ತು? ನಾವ್ ಹೇಳ್ತೀವಲ್ಲ, ಟೆಸ್ಟ್ ಮಾಡಿದ್ರೆ ಗೊತ್ತಾಗೋದಲ್ಲ ಸರ್, ರುಟೀನ್ ಚೆಕ್ಅಪ್ ಮಾಡ್ಬೇಕಿತ್ತು, ಎಲ್ಲ ಗೊತ್ತಾಗ್ಬಿಡುದು, ಅಟ್ಯಾಕ್ ಎಲ್ಲ ಆಗಲ್ಲ, ಯಾಕೆ ಮಾಡ್ಬೇಕು ನಾವು ಚೆಕ್ಅಪ್, ನಮಗೆ ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ ನಾನು ಒಂದ್ ಮಾತು ಹೇಳ್ತೀನಿ, ಎಲ್ಲರಿಗೆ ನಿಮ್ ಮನೆಯಲ್ಲಿ ಒಂದು ವೆಹಿಕಲ್ ಇದೆ ಅಲ್ವಾ, ಕಾರ್ ಇದೆ, ಬೈಕ್ ಇದೆ, ಅದು ನೀವು ಏನಾದ್ರೂ ತೊಂದರೆ ಆದಾಗ ಅಷ್ಟೇ ರಿಪೇರಿಗೆ ಹೋಗ್ತೀರಾ, ಅಥವಾ ವರ್ಷಕ್ಕೊಂದ್ಸಲ ನೀವು ಹೋಗಿ ಅದನ್ನ ಸರ್ವಿಸಿಂಗ್ ಮಾಡಿಸ್ತೀರಾ? ಸರ್ವಿಸಿಂಗ್ ಚೆನ್ನಾಗಿದ್ದಾಗ ತಾನೇ ಕೊಡೋದು. ಯಾಕೆ ಮಾಡೋದು ಸರ್ವಿಸಿಂಗ್? ಏನಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದಿತ್ತು ಅಂದ್ರೆ ಅದನ್ನ ಅಲ್ಲೇ ಸರಿಪಡಿಸಿದ್ರೆ ನಿಮಗೆ ನೆಕ್ಸ್ಟ್ 1 year ಆರಾಮಾಗಿ ನಡೀಲಿ ಅಂತ. ಹೌದಾ? ನಿಮ್ ಬಾಡಿನೂ ಒಂದು ವೆಹಿಕಲ್, ಮೋಸ್ಟ್ ಇಂಪಾರ್ಟೆಂಟ್ ವೆಹಿಕಲ್ ಯು ಹ್ಯಾವ್. ಸಣ್ಣ ಪುಟ್ಟ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾರಿಗೂ ಗಮನಕ್ಕೆ ಬರಲ್ಲ. ದ ಓನ್ಲಿ ವೇ ಟು ನೋ ಈಸ್ ಬೈ ಎ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್. ನಾನು ಈ ಸ್ಟೇಜ್ ಅನ್ನ ಇದನ್ನ ಜನಸಾಮಾನ್ಯರಿಗೆ ತಿಳಿಸಕ್ಕೆ ಯೂಸ್ ಮಾಡ್ತೀನಿ. ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನೀವು 40 years ಪ್ಲಸ್ ಇದ್ರೆ ವರ್ಷಕ್ಕೊಂದ್ಸಲ ಶುಗರು, ಕೊಲೆಸ್ಟ್ರಾಲ್, BP, ಬೇಸಿಕ್ ಕಾರ್ಡಿಯಾಕ್ ಚೆಕ್ಅಪ್ ಮಾಡ್ಕೋಬೇಕು. ನಿಮಗೆ ಸಿಂಪ್ಟಮ್ಸ್ ಇರ್ಲಿ ಇಲ್ದೇ ಇರ್ಲಿ.
ಆಯ್ತಾ. ಕೊಲೆಸ್ಟ್ರಾಲ್ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯ್ತು, ಶುಗರ್ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯ್ತು ಅಂದ್ರೆ ನಿಮಗೆ ಮಾತ್ರೆ ಕೂಡ ನಾವು ಕೊಡಲ್ಲ, ಬರೀ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೀವಿ. ತುಂಬಾ ಜಾಸ್ತಿ ಇದ್ರೆ ಮಾತ್ರೆ ಕೊಡ್ತೀವಿ. ಇದು ಒಂದು ಮಾತ್ರೆ ಅಥವಾ ಜಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಅಂಡ್ ಅರ್ಲಿ ಡಿಟೆಕ್ಷನ್ ಆದ್ರೆ ಮುಂದೆ ಹೋಗಿ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಏನೂ ಆಗಲ್ಲ. ಸೊ ಫಸ್ಟ್ ಇದು ನಾನು ಹೇಳ್ಬೇಕಂತೀನಿ. ಎರಡನೇದು ಬರುತ್ತೆ ನಿಮ್ ಪ್ರಶ್ನೆ, ಡೈರೆಕ್ಟ್ ಕ್ವಶನ್ ಏನಂದ್ರೆ ಎಲ್ಡರ್ಲಿ ಏಜ್ ಗ್ರೂಪ್ ಅಲ್ಲಿ ಹೇಗೆ ನಾವು ತಡೆಗಟ್ಟಬಹುದು ಅಂತ. ಮೋಸ್ಟ್ಲಿ 40 years ಪ್ಲಸ್ ಒಂದಾನೊಂದು ರಿಸ್ಕ್ ಫ್ಯಾಕ್ಟರ್ ಅಂತೂ ಇದ್ದೇ ಇರುತ್ತೆ. ಇದು ಲೈಫ್ ಸ್ಟೈಲು ಮತ್ತೆ ಸ್ಟ್ರೆಸ್ ಬಿಟ್ರೆ ಬೇರೆ ರಿಸ್ಕ್ ಫ್ಯಾಕ್ಟರ್ ಕೊಲೆಸ್ಟ್ರಾಲ್, ಶುಗರ್, BP, ಇದು 3 ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್. ಇದರದು ಕಂಟ್ರೋಲ್ ವೆರಿ ಸಿಂಪಲ್. ನೀವು ನಿಮ್ ಕೊಲೆಸ್ಟ್ರಾಲ್ ಅನ್ನ, BP ಅನ್ನ ಮತ್ತೆ ಶುಗರ್ ಅನ್ನ ಕಂಟ್ರೋಲಿಗೆ ಇಟ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಯಾವುದೇ ತರ ಅದ್ರ ಸಂಬಂಧಪಟ್ಟಿದ್ದು ಕಾಯಿಲೆಗಳಾಗೋದು ಚಾನ್ಸಸ್ 90% ಇರಂಗೇ ಇಲ್ಲ. ಅರ್ಲಿ ಸ್ಟೇಜ್ ಅಲ್ಲಿ ಬರೀ ಲೈಫ್ ಸ್ಟೈಲು, ಲೇಟರ್ ಸ್ಟೇಜ್ ಅಲ್ಲಿ ಒಂದ್ ಮಾತ್ರೆ ಕೊಡ್ಬೇಕಾಗತ್ತೆ. ಸುಮಾರು ಜನ ಅದನ್ನು ಕೇಳ್ತಾರೆ, ನನ್ ಮಾತ್ರೆ ಬೇಡ, ನಾನು ಶುಗರ್ 300 ಇರುತ್ತೆ, ಡಾಕ್ಟರ್ ನಾನು 6 months ಲೈಫ್ ಸ್ಟೈಲ್ ಮಾಡಿ ಬರ್ತೀನಿ ಅಂತಾರೆ. ಥಿಂಗ್ಸ್ ಡಸಂಟ್ ವರ್ಕ್ ಔಟ್ ಲೈಕ್ ದಟ್. ಇವನ್ ಐ ಡೋಂಟ್ ವಾಂಟ್ ಟು ಟೇಕ್ ಎ ಪಿಲ್, ನಾನು ಮಾತ್ರೆ ತಗೊಳ್ಳೋದು ನನಗೂ ಇಷ್ಟ ಇಲ್ಲ. ಬಟ್ ನಿಮ್ದೇನ್ ಪರಿಸ್ಥಿತಿ ಇದೆ ಅದರ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ. ಅರ್ಲಿ ಸ್ಟೇಜಸ್ ಅಲ್ಲಿ ಬರೀ ಲೈಫ್ ಸ್ಟೈಲು, ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ರೆ ಒಂದು ಟ್ಯಾಬ್ಲೆಟ್ ಹಾಕ್ತಿವಿ ಅಂಡ್ ಟ್ಯಾಬ್ಲೆಟ್ ಹಾಕಿ 3-6 months ಗೆ ರಿವ್ಯೂ ಮಾಡ್ತೀವಿ. ಎಲ್ಲ ಚೆನ್ನಾಗಿತ್ತು, ತುಂಬಾ ಕಂಟ್ರೋಲ್ ಇದ್ರೆ ಟ್ಯಾಬ್ಲೆಟ್ ಡೋಸ್ ಕಮ್ಮಿ ಮಾಡಿ ನಿಲ್ಲಿಸೋದು ಒಂದು ಸಂಭಾವ್ಯತೆ ಇದ್ದೇ ಇರುತ್ತೆ. ಒನ್ ಚಾನ್ಸ್ ಇಸ್ ದೇರ್ ಟು ಸ್ಟಾಪ್. ಸೊ ಡೂ ಯರ್ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್. ಶುಗರ್, BP, ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಡಿ, ಬ್ಯಾಡ್ ಹ್ಯಾಬಿಟ್ಸ್ ಅವಾಯ್ಡ್ ಮಾಡಿ. ಅಂಡ್ ಲೈಕ್ ಫಾರ್ ಎನಿ ಯಂಗರ್ ಜನರೇಷನ್, ಓಲ್ಡರ್ ಜನರೇಷನ್ ಆಲ್ಸೋ ನೀಡ್ಸ್ ಟು ಡೂ ಎಕ್ಸರ್ಸೈಸ್ ಅಂಡ್ ಬಿ ಕೇರ್ಫುಲ್ ವಿತ್ ದೇರ್ ಡೈಟ್ ಅಂಡ್ ಯು ವಿಲ್ ಬಿ ಈಸಿಲಿ ಏಬಲ್ ಟು ಅವಾಯ್ಡ್ ಹಾರ್ಟ್ ಅಟ್ಯಾಕ್ಸ್. ಡಾಕ್ಟರ್ ಅನುಷರಾವ್ ಅವರೇ, ಈಗ ಒಂದಷ್ಟು ಜನಕ್ಕೆ ಈಗಾಗಲೇ BP, ಶುಗರ್ ಎಲ್ಲವೂ ಇದೆ, ಪ್ರತಿನಿತ್ಯ ಅವರು ಮಾತ್ರೆಯನ್ನು ತಗೊಳ್ತಾ ಇರ್ತಾರೆ. ಅಂಥವರು ಎಷ್ಟು ದಿನಕ್ಕೊಮ್ಮೆ ಆಸ್ಪತ್ರೆಗೆ ಬಂದು ಮತ್ತೆ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಬೇಕು? ಸೊ ರೆಕಮೆಂಡೇಶನ್ ಪ್ರಕಾರ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದ್ರೆ, ಕಂಟ್ರೋಲ್ ಇಲ್ಲ ಅಂದ್ರೆ ಒನ್ಸ್ ಇನ್ 3 months ಟೆಸ್ಟಿಂಗ್ ಬರಬೇಕು. ಈ ಪ್ರಿವೆಂಟಿವ್ ಚೆಕಪ್ ಅಲ್ಲಿ there are few things which should be done. ECG, echo ಮತ್ತೆ TMT ಎಲ್ಲದ್ರಲ್ಲಿನೂ ಬೇರೆ ಬೇರೆ ಇನ್ಫಾರ್ಮೇಶನ್ ಸಿಗತ್ತೆ. ಎವ್ರಿಥಿಂಗ್ ಡಸ್ ನಾಟ್ ಗಿವ್ ದ ಸೇಮ್ ಇನ್ಫಾರ್ಮೇಶನ್. ECG ಲಿ 3D ರಿಯಲ್ ಟೈಮ್, ಆ ಮೊಮೆಂಟ್ ಅಲ್ಲಿ ನಿಮ್ ಹಾರ್ಟ್ ರೇಟ್ ಹೇಗಿದೆ, ರಿದಮ್ ಹೇಗಿದೆ, ECG ತಿಳಿಸ್ಕೊಡತ್ತೆ. ಎಕೋ ಕಾರ್ಡಿಯೋಗ್ರಫಿಲಿ ಹಾರ್ಟ್ ಪಂಪಿಂಗ್ ಹೇಗಿದೆ, ವಾಲ್ವ್ಸ್ ಹೇಗಿದೆ, ಲೀಕ್ ಇದೆಯಾ, ಹೋಲ್ ಇದೆಯಾ, ಅದೆಲ್ಲ ಗೊತ್ತಾಗುತ್ತೆ. ಥ್ರೆಡ್ಮಿಲ್ ಟೆಸ್ಟ್ ಆನ್ ದ ಅದರ್ ಹ್ಯಾಂಡ್ ಇಟ್ಸ್ ಸ್ಟ್ರೆಸ್ ಟೆಸ್ಟ್ ಇನ್ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್. ಸೊ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಎಕ್ಸರ್ಸೈಸ್ ಟೆಸ್ಟಿಂಗ್ ನೋಡಕ್ಕೆ ಪಾಸಿಬಿಲಿಟಿ ಆಫ್ ಬ್ಲಾಕ್ಸ್, ಹೇಗೆ ಬ್ಲಾಕ್ಸ್ ಇದೆಯೋ ಇಲ್ವೋ ಅಂತ. ಈಗ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂದ್ರೆ ಒನ್ಸ್ ಇನ್ 5 years ಕೂಡ ಟೆಸ್ಟ್ ಮಾಡಿದ್ರೆ ಓಕೆ. ಸೊ ಆಲ್ ದೀಸ್ ಪ್ರಿವೆಂಟಿವ್ ಟೆಸ್ಟ್ should essentially include ECG, echo and TMT. So younger people with no risk factors 40 years ಆದ್ಮೇಲೆ at least once in 5 years. After 50 years risk factors ತುಂಬಾ ಜಾಸ್ತಿ ಇದ್ರೆ once in a year compulsory. Risk factors ಜಾಸ್ತಿ ಇದ್ದು ಶುಗರ್, BP ಕಂಟ್ರೋಲ್ ಇಲ್ಲ ಅಂದ್ರೆ once in 6 months 3 months ECG, echo, TMT ಮಾಡಿಸ್ತಾ ಇರಬೇಕು ಟು ಅಸೆಸ್. ಸೊ ಈಗ ಪ್ರಿವೆಂಟಿವ್ ಚೆಕಪ್ ಅಲ್ಲಿ ಉದ್ದೇಶ ಏನು ಅಂದ್ರೆ ಮುಂದೆ ಎಮರ್ಜೆನ್ಸಿ ಆಗ್ಬಾರ್ದು, ಜೀವಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ಪ್ರಿವೆಂಟಿವ್ ಚೆಕಪ್. ಸೊ ಈ ಪ್ರಿವೆಂಟಿವ್ ಚೆಕಪ್ ಮಾಡಿದ್ರೆ ತೊಂದರೆ ಕಾಣಿಸ್ಕೊಂಡ್ರೆ ವಿ ಕ್ಯಾನ್ ಪ್ರೊಸೀಡ್ ಫರ್ದರ್ ಟು ಅಸೆಸ್ ಏನಾರು ಬ್ಲಾಕ್ಸ್ ಇದೆಯಾ ಇಲ್ವಾ, ಆಂಜಿಯೋಗ್ರಾಮ್ ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ಬಂದವ್ರಿಗೆಲ್ಲ ಆಂಜಿಯೋಗ್ರಾಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಈ ಪ್ರಿವೆಂಟಿವ್ ಚೆಕಪ್ ಅನ್ನೋ ಕಾನ್ಸೆಪ್ಟ್ ಬಂದಿರೋದು. ECG, echo, TMT ಆಲ್ ಗಿವ್ಸ್ ಡಿಫ್ರೆಂಟ್ ಇನ್ಫಾರ್ಮೇಶನ್ ಅಂಡ್ ಎಲ್ಲ ಟೆಸ್ಟ್ ಬೇಸ್ಡ್ ಆನ್ ಯೋರ್ ರಿಸ್ಕ್ ಫ್ಯಾಕ್ಟರ್ಸ್ ಹೇಗೆ ಕಂಟ್ರೋಲ್ ಇದೆ. ಇಫ್ ಇಟ್ಸ್ ವೆಲ್ ಕಂಟ್ರೋಲ್ಡ್ ಒನ್ಸ್ ಇನ್ 6 months 1 year ಇಸ್ ಓಕೆ. ಕಂಟ್ರೋಲ್ ಚೆನ್ನಾಗಿಲ್ಲ, BP, ಶುಗರ್ ತುಂಬಾ ಜಾಸ್ತಿ ಇದೆ ಅಂದ್ರೆ ಒನ್ಸ್ ಇನ್ 3 months ಯು ಹ್ಯಾವ್ ಟು ಗೆಟ್ ಅ TMT, ECG, echo ಟು ಅಸೆಸ್ ಹೇಗಿದೆ, ಅಟ್ಯಾಕ್ ಏನಾದ್ರು ಸೈಲೆಂಟ್ ಆಗಿ ಅಟ್ಯಾಕ್ ಆಗಿದೆಯಾ, ಇಲ್ಲ ಬ್ಲಾಕ್ಸ್ ಇರುವ ಸಂಭಾವನೆ ಏನಾದ್ರು ಇದೆಯಾ, ಮುಂದೆ ಆಂಜಿಯೋಗ್ರಫಿ ಏನಾದ್ರು ಮಾಡೋ ಅವಶ್ಯಕತೆ ಇದೆಯಾ, ಇದೆಲ್ಲ ನಮ್ಗೆ ಈ ಪ್ರಿವೆಂಟಿವ್ ಚೆಕಪ್ ಅಲ್ಲಿ ಗೊತ್ತಾಗುತ್ತೆ. ಎಸ್ ಡಾಕ್ಟರ್ ನಿಶ್ಚಲ್ ಅವರೇ, ಕೊನೆಯದಾಗಿ ಮೇಡಮ್ ಕೂಡ ಹೇಳ್ತಾ ಇದ್ರು, ಅವ್ರಿಗೆ ಕೂಡ ಕೇಳ್ತಾ ಇದೆ, ಈ ರುಟೀನ್ ಚೆಕಪ್ಗಳಂತ ಬರುತ್ತೆ. ಕೆಲವೊಂದಿಷ್ಟು ಜನ 3 ತಿಂಗಳಿಗೋ 6 ತಿಂಗಳಿಗೋ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡ್ಕೊಳ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅಲ್ಲಿ ಶುಗರ್, BP ಎಲ್ಲವೂ ಕೂಡ ಟೆಸ್ಟ್ ಆಗುತ್ತೆ. ಇಂಥ ಟೆಸ್ಟ್ಗಳಿಂದ ಆಗುವಂಥ ಪ್ರಯೋಜನ. ಕೊನೆಯದಾಗಿ ಈ ಹೃದಯಾಘಾತ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ವೀಕ್ಷಕರಿಗೆ ನೀವೇನು ಹೇಳ್ತೀರಾ ಸರ್? ನೋಡಿ, ಒಂದು ನೋ ಯರ್ ನಂಬರ್ಸ್ ಅಂತ. ನಂಬರ್ ಅಂದ್ರೆ ಬರೀ ನಿಮ್ದು ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ನಿಮ್ದು BP ಎಷ್ಟಿದೆ, ನಿಮ್ದು ಕೊಲೆಸ್ಟ್ರಾಲ್ ಎಷ್ಟಿದೆ, ಮತ್ತೆ ನಿಮ್ದು ಶುಗರ್ ಎಷ್ಟಿದೆ, ಅದು ಎಲ್ಲರಿಗೂ ಗೊತ್ತಿರಬೇಕು. ನಾನು ಇಷ್ಟ ತನಕ ಹಾಸ್ಪಿಟ್ಲಿಗೆ ಹೋಗಿಲ್ಲ, ನನ್ಗೇನು ತೊಂದರೆ ಇರಲ್ಲ ಅಲ್ಲ, ಇದು ತೊಂದರೆ ಇನಿಷಿಯಲಿ ಕೊಡಲ್ಲ, ತೊಂದರೆ ಕೊಡೋಕೆ ಮೇಜರ್ ಆಗಿರುತ್ತೆ. ಸೊ BP, ಶುಗರ್, ಕೊಲೆಸ್ಟ್ರಾಲ್
ನಂಬರ್ಸ್ ಎಲ್ಲರಿಗೂ ಅವ್ರವ್ರದ್ದು ಗೊತ್ತಿರಬೇಕು. ಮತ್ತೆ ರೂಟೀನ್ ಆಗಿ ಇವನ್ ದೋ ಇದು 3 ಇಲ್ಲ ಒಂದನ್ನು ಸಹ ನಾನು ಏನಾದರೂ ಬೇರೆ ಟೆಸ್ಟ್ ಮಾಡಿಸ್ಬೇಕಾ, ಹೌದು ಇಯರ್ಲಿ ಒಂದ್ಸತಿ ಒಂದು ECG, ಇಕೋ ಮತ್ತೊಂದು ಸ್ಟ್ರೆಸ್ ಟೆಸ್ಟ್ TMT ಮಾಡಿಸ್ಕೊಬೋದು. ಮತ್ತು ಇವಾಗ ಹೊಸ ಟೆಸ್ಟ್ ಬಂದಿದೆ, ಕಾರ್ಡಿಯಾಕ್ ರಿಲೇಟೆಡ್ ಏನಾದರೂ ಬ್ಲಾಕ್ ಬಂದಿದೆಯಾ ಇಲ್ವಾ ನೋಡೋಕ್ಕೆ, ಕಾರ್ಡಿಯಾಕ್ CT ಅಂತ. ನಮ್ಮ ಬೆಂಗಳೂರಲ್ಲಿ 640 ಸ್ಲೈಸ್ CT ಮೆಷಿನ್ ಅವೈಲೇಬಲ್ ಇದೆ ಬೆಂಗಳೂರು ಹಾಸ್ಪಿಟಲಲ್ಲಿ. ಸೊ ಏನಾದರೂ ಚಿಕ್ಕ ಬ್ಲಾಕ್ ಇದ್ದರೂ ಅದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ, ಹೌದು ಈ ಆರ್ಟ್ರಿಯಲ್ಲಿ ಈ ಚಿಕ್ಕ ಬ್ಲಾಕ್ ಇದೆ, ಇದಕ್ಕೆ ಇವಾಗಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ಸ್ಟಾರ್ಟ್ ಮಾಡಿದರೆ ಅದು ಅಲ್ಲೇ ಒತ್ಕೊಂಡ್ಬಿಡುತ್ತೆ. ಫ್ಯೂಚರ್ ಆಗಿ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಪ್ರಿವೆಂಟ್ ಆಗುತ್ತೆ ಅದರಿಂದ. ಸೊ ಇಷ್ಟೊಂದು ಫೆಸಿಲಿಟೀಸ್ ಅವೈಲೇಬಲ್ ಇದೆ ಟು ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್. ಪ್ರಿವೆಂಟಿವ್ ಕಾರ್ಡಿಯಾಲಜಿ ಇಸ್ ಅ ಸಪರೇಟ್ ಡಿವಿಷನ್ ಆಗಿ ಬರ್ತಾ ಇದೆ ಟು ಪ್ರಿವೆಂಟ್ ಹಾರ್ಟ್ ಅಟ್ಯಾಕ್ಸ್ ಆ್ಯಂಡ್ ಡೆತ್ಸ್. ಈ ಡಿಸೀಸಸ್ ಅನ್ನು ನಾವು ಮೊದಲೇ ಏನಾದರೂ ಕಂಡುಹಿಡಿದ್ರೆ, ಸಪೋಸ್ BP, ಶುಗರು, ಕೊಲೆಸ್ಟ್ರಾಲು, ಮತ್ತು ಇಕೋ ಮತ್ತು CT, ಕಾರ್ಡಿಯಾಕ್ CT ಮಾಡಿಸ್ಕೊಂಡ್ಬಿಟ್ಟು ಮೊದಲೇ ಏನಾದರೂ ನಮ್ಗೆ ಗೊತ್ತಾದರೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಒಂದು ಚಿಕ್ಕ ಮಾತ್ರೆ ಹಾಕಿದರೆ ಸಾಕಾಗುತ್ತೆ. ಮಾತ್ರೆ ತೊಗೊಂಡ್ರೆ ಕೂಡಲೇ ಅದು ದಟ್ ವಿಲ್ ಬಿ ಸಪ್ರೆಸ್ಡ್. ಮತ್ತು ಹಾರ್ಟ್ ಅಟ್ಯಾಕ್ಸು, ಕಾರ್ಡಿಯಾಕ್ ಡೆತ್ಸ್ ಎಲ್ಲ ಪ್ರಿವೆಂಟ್ ಮಾಡ್ಕೊಬೋದು ನಾವು. ಎಸ್ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ಗಮನಿಸ್ತಾ ಇರ್ಬೋದು, ನಮ್ಮ ತಜ್ಞ ವೈದ್ಯರು ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಡಾಕ್ಟರ್ ಪವನ್ ಕೆ ರಸಲ್ಕರ್, ಹಾಗೆಯೇ ಡಾಕ್ಟರ್ ಅನುಷಾ ಎ ರಾವ್, ಕಾರ್ಡಿಯಾಲಜಿ, ಮಣಿಪಾಲ ಆಸ್ಪತ್ರೆ, ಹಾಗೆಯೇ ಡಾಕ್ಟರ್ ನಿಶ್ಚಲ್ ಎನ್ ಹೆಗ್ಡೆ, ಹೃದ್ರೋಗ ತಜ್ಞರು, ದಿ ಬೆಂಗಳೂರು ಆಸ್ಪತ್ರೆ, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಸರ್ಕಾರ ಅದಕ್ಕೊಂದು ಸಮಿತಿಯನ್ನು ಮಾಡಿ ಇದಕ್ಕೆ ಕಾರಣವನ್ನು ಹುಡುಕುವಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದ್ದು ಅಂತ ಹೇಳಿದರೆ, ಇದಕ್ಕೆಲ್ಲದಕ್ಕೂ ಕಾರಣ ಇತ್ತೀಚಿನ ಜನರ ಜೀವನ ಶೈಲಿ. ಯುವ ಸಮುದಾಯ ಎತ್ತಸಾಗ್ತಾ ಇದೆ, ಎಕ್ಸಸೈಸ್ಗಳನ್ನು ಮಾಡ್ತಾ ಇಲ್ಲ, ವ್ಯಾಯಾಮಗಳನ್ನು ಮಾಡ್ತಾ ಇಲ್ಲ, ಸರಿಯಾದ ಟೈಮ್ಗೆ ಊಟವನ್ನು ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ಇದೆಲ್ಲವೂ ಕೂಡ ವಿವಿಧ ರೀತಿಯಲ್ಲಿ ರೋಗಗಳಿಗೆ ನಾವೇ ಆಹ್ವಾನ ಕೊಟ್ಟಂತೆ. ಹೀಗಾಗಿಯೇ ಹೃದ್ರೋಗಗಳು ಬರ್ತಾ ಇದೆ ಎನ್ನುವುದಾಗಿ ತಜ್ಞ ವೈದ್ಯರು ಹೇಳ್ತಾ ಇದ್ರು. ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಉತ್ತಮ ಜೀವನ ಶೈಲಿಯನ್ನು ಪ್ರತಿಯೊಬ್ಬರು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.